ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಅಪ್ಪು ರೇಡಿಯೋ 100.9 FM ಅಲ್ಲಿ. ನಾನು ನಿಮ್ಮ ಜ್ಯೋತ್ಸ್ನಾ ಶೆಟ್ಟಿ. ನೀವು www.connectfm.in ಅಲ್ಲಿ ಹೋಗಿ ಕೂಡ ನಮ್ಮ ಕಾರ್ಯಕ್ರಮದ ನೇರ ಪ್ರಸಾರವನ್ನು ಕೇಳಬಹುದು. ಅಥವಾ ಅಪ್ಪು ರೇಡಿಯೋ ಈ ಒಂದು ಫೇಸ್ಬುಕ್ ಪೇಜ್ಗೆ ಹೋಗಿ ನೀವು ಲೈಕ್ ಮತ್ತೆ ಫಾಲೋ ಮಾಡೋದ್ರಿಂದ ಕೂಡ ನಮ್ಮ ಕಾರ್ಯಕ್ರಮದ ನಿರಂತರ ಅಪ್ಡೇಟ್ಸ್ನ ಕೂಡ ನೀವು ತಿಳ್ಕೊಬಹುದು. ಹಾಗೆ ನಮ್ಮದು ಐ ಹಾರ್ಟ್ ಆ್ಯಪ್, ಕಮ್ಯುನಿಟಿ ಪ್ಲಸ್ ಆ್ಯಪ್, ಹಾಗೆ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಕನೆಕ್ಟ್ FM 100.9 ಅಂತ ಸರ್ಚ್ ಮಾಡೋದ್ರಿಂದ ನಮ್ಮ ಈ ಒಂದು ಕಾರ್ಯಕ್ರಮನ ಪ್ರಪಂಚದ ಯಾವ ಮೂಲೆಯಲ್ಲಿದ್ರೂ ಕೇಳ್ಬೋದು. ಹಾಗೆ ಅಪ್ಪು ರೇಡಿಯೋ ಬೈ ಜ್ಯೋತ್ಸ್ನಾ ಶೆಟ್ಟಿ ಅಂತ ಒಂದು ಯೂಟ್ಯೂಬ್ ಚಾನಲ್ ಕೂಡ ಇದೆ. ನೀವು ಅದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಒಂದು ಇಂಟರ್ವ್ಯೂ ವಿಡಿಯೋಸ್ನೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ, ನಿಮಗೆ ಅದರ ಒಂದು ನೋಟಿಫಿಕೇಶನ್ ಬರುತ್ತೆ. ಹಾಗೆ ನಂದಿನಿ ದ ಟೇಸ್ಟ್ ಆಫ್ ಪ್ಯೂರಿಟಿ ಇಸ್ ದ ಪ್ರೌಡ್ ಸ್ಪಾನ್ಸರ್ ಆಫ್ ಅಪ್ಪು ರೇಡಿಯೋ ಅಂಡ್ ಕೂಲು ಸೂಪರ್ ಫುಡ್ ಇಸ್ ದ ಆಥರೈಸ್ಡ್ ಮರ್ಚೆಂಟ್ ಅಂಡ್ ಎಕ್ಸ್ಪೋರ್ಟರ್ ಆಫ್ ನಂದಿನಿ ಪ್ರಾಡಕ್ಟ್ಸ್ ಟು ಆಸ್ಟ್ರೇಲಿಯಾ ಅಂಡ್ USA. ಸೊ ಫ್ರೆಂಡ್ಸ್, ಇವತ್ತಿನ ನಮ್ಮ ಕಾರ್ಯಕ್ರಮದ ವಿಶೇಷ ಅತಿಥಿಗಳು ಕೇದಾರ್ನಾಥ್ ಪಗದ್ದಿನಿ ಮತ್ತು ಅವರೊಂದಿಗೆ. ಇವರು ಸಿಡ್ನಿಯ ಖ್ಯಾತ ಗಾಯಕರು, 2 ದಶಕಗಳಿಗೂ ಹೆಚ್ಚು ಕಾಲ ಸಂಗೀತ ಕ್ಷೇತ್ರದಲ್ಲಿ ಸಕ್ರಿಯರಾಗಿದ್ದು, ಗುರು ದೀಪಾನಿತ ಭಟ್ಟಾಚಾರ್ಯ ಅವರ ಮಾರ್ಗದರ್ಶನದಿಂದ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ. ಆಸ್ಟ್ರೇಲಿಯಾ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವು ಪ್ರತಿಷ್ಠಿತ ಕಾರ್ಯಕ್ರಮಗಳಲ್ಲಿ ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಸಂಗೀತದ ಜೊತೆ ಕಲೆ, ಸಂಸ್ಕೃತಿ ಮತ್ತು ಸಮುದಾಯ ಸೇವೆಯಲ್ಲೂ ಕೂಡ ಇವರು ಸಕ್ರಿಯರಾಗಿರುವ ಇವರು ರೈಡ್ ಇಂಡಿಯನ್ ಅಸೋಸಿಯೇಷನ್ ಅಧ್ಯಕ್ಷರು, ಸೌತ್ ಏಷ್ಯನ್ ಫಿಲ್ಮ್ ಆರ್ಟ್ಸ್ ಅಂಡ್ ಲಿಟರೇಚರ್ ಫೆಸ್ಟಿವಲ್ ಅಧ್ಯಕ್ಷರು ಹಾಗೂ ಹಿಂದೂ ಎಕನಾಮಿಕ್ ಫೋರಂ ಮಂಡಳಿ ಸದಸ್ಯರು ಕೂಡ ಆಗಿದ್ದಾರೆ. ಸೊ ಬನ್ನಿ, ನಾವು ಇವತ್ತು ಕೇದಾರ್ನಾಥ್ ಅವ್ರನ್ನ ನಮ್ಮ ಒಂದು ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಕೇದಾರ್ನಾಥ್ ಅವರು ಫ್ಯೂ ವೀಕ್ಸ್ ಎಗೋ ಕೂಡ ಬಂದಿದ್ರು. ಅವರ ಲಾಸ್ಟ್ ಮಂತ್ ಅವರ ಒಂದು ಪ್ರೋಗ್ರಾಮ್ ನಡೆದಿತ್ತು, ಗಾತಾ ರಹೆ ಮೇರಾ ದಿಲ್. ಅವರ ಒಂದು ನೆಕ್ಸ್ಟ್ ಪ್ರೋಗ್ರಾಮ್ ಕೂಡ ಬರ್ತಾ ಇದೆ, ಸುಹಾನಾ ಸಫರ್ ಸೀಸನ್ 2 ಅಂತ. ಸೊ ಆ ಒಂದು ಇವೆಂಟ್ ನ ಅವರು ಇಲ್ಲಿ ಪ್ರಮೋಟ್ ಮಾಡಕ್ಕೆ ಬಂದಿದ್ದಾರೆ. ಬನ್ನಿ, ಮೊದಲು ನಾವು ಕೇದಾರ್ನ ನಮ್ಮ ಒಂದು ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಸೊ ಕೇದಾರ್ ಅವರೇ, ನಿಮ್ಗೆ ನಮ್ಮ ಅಪ್ಪು ರೇಡಿಯೋ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ. ನಮಸ್ತೆ. ನಮಸ್ತೆ. ಥ್ಯಾಂಕ್ ಯು ಅಂಡ್ ಇಟ್ಸ್ ವಾರ್ಮ್ ವೆಲ್ಕಮ್ ಫಾರ್ ಯು ಕೇದಾರ್ ಜಿ. ನೀವು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಮತ್ತೆ ಬಂದಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ಇಟ್ಸ್ ವಂಡರ್ಫುಲ್. ಸೊ ಕೇದಾರ್ ಜಿ, ನಿಮ್ಮ ಬಗ್ಗೆ ಒಂದು ನೀವು ಬಂದಿದ್ರಿ ನಮ್ಮ ಪ್ರೋಗ್ರಾಮ್ಗೆ, ಬಟ್ ಸ್ಟಿಲ್ ನಿಮ್ಮ ಬಗ್ಗೆ ಒಂದು ಶಾರ್ಟ್ ಇಂಟ್ರೊಡಕ್ಷನ್ ಮಾಡಿ ನಿಮ್ಮ ಬಗ್ಗೆ ಸ್ವಲ್ಪ ಹೇಳಿ. ಆದ್ಮೇಲೆ ನಾವು ನಿಮ್ಮ ಒಂದು ಸುಹಾನ ಸಫರ್ ಪ್ರೋಗ್ರಾಮ್ ಬಗ್ಗೆ ಕೂಡ ಮಾತಾಡೋಣ. ಓಕೆ, ಇಂಟ್ರೊಡಕ್ಷನ್ ಅಂದ್ರೆ ಇಲ್ಲಿ ನಾನು been here for a long time. Yeah. So I was involved in a lot of community work. I was executive member of Kannada Sangha, I think about 25 years ago. I am also a Hindustani trained singer for 4 years under Deepanita Bhattacharya. And I've had the opportunity, Nodi, idella journey, this is my journey, right? So I had the opportunity to sing with Manjula Giruraj and B.R. Chai as well. Wow. That I will always treasure in my life. Yes. Then I moved on to United India Associations. I was looking after the cultural program. ಇವರು 15th August ಎಲ್ಲ ಅಥ್ಲೆಟಿಕ್ ಸೆಂಟರ್ ನಲ್ಲಿ ಮಾಡ್ತಿದ್ರು. 100 foot stall, whole day the programs from 9 o'clock to 8 o'clock it used to happen. So I had the journey of experience of organizing the entire cultural program. Oh, nice. Right? And I was also a TV anchor on TVS Sydney. Chandana TV got Chandana TV, oh my, popular. Avage 8 years I was also a TV anchor. Adadmele then I became president of Ride Indian Association, and we do some very big fair, Diwali fairs. Wow. In Ride Indian. So we wanted to promote our culture. Right? And I'm also the South Asian Film Arts Literature chairperson. And we started the South Asian Film Arts Literature Festival in 2017. Okay. So we bring 8 South Asian countries together in the field of arts, literature, music and films. So that's another journey that I'm going through, and I'm enjoying it. You have to really have passion. Passion illidre you can't do anything. So far so good. I'm still very much passionate. That's really good. So the same thing in 2020 after COVID, we could not do the Diwali fair, which was an outdoor fair. So hage Ride Council gave us some small grant. So we said we must now cheer up all our people. So we had curfew. You couldn't have 100 people, you couldn't have 50 people. Slowly the curfew, and it
they allowed 200 people indoor gathering nalli. So during after COVID, we said let's entertain our community people in ride. So we started the Suhana Safar live band concert, and then I'm doing the second concert, Suhana Safar season 2, on 27th of August, which is a Thursday, 7 p.m. starting. Unfortunately, like I think ಇಲ್ಲಿ ಎಲ್ಲ ಪ್ರಾಬ್ಲಮ್ ಇದೆ. ಯು ಕಾಂಟ್ ಗೆಟ್ ದ ಹಾಲ್ಸ್, ದೇರ್ ಆಲ್ ಬುಕ್ ಫಾರ್ 1 year ಎವ್ರಿವೇರ್. ನೀವು ಯಾವ್ದಾರ ಕೌನ್ಸಿಲ್ ಹೋಗ್ರಿ ನೀವು, ಸೊ ತುಂಬಾ ಬೇಗನೆ ಬುಕ್ ಮಾಡಬೇಕು, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಸೊ ಐ ಥಾಟ್ ದಟ್ ಈಸ್ ಬೆಟರ್ ನಥಿಂಗ್ ದೆನ್ ಸೊ Thursday people do late night shopping. So people who are interested, Thursday weekend start ಆಗುತ್ತೆ. Yes. So people will come more interested, and I'm not trying to fill in 300, 400. 150 I'm happy. And tickets are selling fast as well, just all right. Yeah. ಸೊ ಹಾಗೆ ನಿಮ್ಮ ಒಂದು ಸುಹಾನ ಸಫರ್ ಇದು ಸೀಸನ್ 2 ಹೇಗೆ ಇದು ಒಂದು ಸ್ಟಾರ್ಟ್ ಆಯ್ತು? ಸುಹಾನ ಸಫರ್ ಅದ್ರ ಬಗ್ಗೆ ನೀವು ಹೇಳಿ. ನೀವೀಗ ಸೀಸನ್ 2 ಮಾಡ್ತಾ ಇದ್ದೀರಾ. ಹೇಗಂದ್ರೆ ಬಿಕಾಸ್ ಅಗೇನ್ we want to continue, and ನಿಮ್ಮ ಒಂದು COVID-19 ಸ್ಟಾರ್ಟ್ ಆಗಿದೆ. ಹೌದು ನಮಗೆ we want to continue with that. And also we got a small grant for this year also, so we said we'll do a live band again, and organizing a live band is very expensive. ಹೌದು. The only thing for us is the hall is cheap because we are a not-for-profit organization. But if you do it commercially, it's very expensive. You have to pay the band people, you have to pay the singers, you have to pay lot of expense. ನಿಮ್ಮ ಟೈಮ್ ಜೊತೆ ಎಷ್ಟು ಎಕ್ಸ್ಪೆನ್ಸಸ್ ಗಳು ಇರುತ್ತೆ ನಿಮಗೆ ಎಲ್ಲ ಮಾಡೋದು ಪ್ರೋಗ್ರಾಮ್. ಇಟ್ಸ್ ನಾಟ್ ಈಸಿ ಟು ಬ್ರಿಂಗ್ ಎ ಪ್ರೋಗ್ರಾಮ್ ಆಕ್ಚುಲಿ. ಸೊ ಅದಕ್ಕೆ ಎಷ್ಟು ಟೀಮ್ ವರ್ಕ್ ಇರುತ್ತೆ, ಅದ್ರ ಬ್ಯಾಕ್ ಎಂಡ್ ಅಲ್ಲೆಲ್ಲ ಎಷ್ಟು ಇರುತ್ತೆ ಕೆಲಸ ಅನ್ನೋದು ನಿಮ್ಗಳಿಗೆ ಮಾತ್ರ ಗೊತ್ತು, ಆರ್ಗನೈಸ್ ಮಾಡೋರಿಗೆ. Honestly, you ಹೇಳೋದು correct ಇದೆ. That's the way. It is not easy. Even to get 20 people and have a party at home, there's a lot of effort actually. So outside ಅಲ್ಲೆಲ್ಲ ಒಂಥರ ಸ್ಮೂತ್ ಆಗಿ ಕಾಣ್ಬೇಕು, ಏನು ಇದಾಗಿರ್ಬಾರ್ದು, ಪ್ರೋಗ್ರಾಮ್ ಚೆನ್ನಾಗಿ ಬ್ಯಾಕ್ ಟು ಬ್ಯಾಕ್ ನಡ್ಕೊಂಡು ಹೋಗ್ತಾ ಇರ್ಬೇಕು ಅವತ್ತು ಪ್ರೋಗ್ರಾಮ್ ಅನ್ಸುತ್ತೆ. ಬಟ್ ಹಿಂದೆ ಅಲ್ಲಿ ಕೆಲಸ ಮಾಡೋರ್ದೆಲ್ಲ ಎಷ್ಟೊಂದು ಪರಿಶ್ರಮ ಇರುತ್ತೆ. But I'm very lucky. My vice president of Ride Indian Association, Ashrita Mani, she is also from Bangalore, and she's a fantastic organizer. So it's all about teamwork. Right? So we both hit, and our team, we know how to do things, big programs, small programs, bang, even with the Diwali fair, we used to have 5,000 people, and 20 trade stalls, 5 food stalls, children games for children, huge stage from 12 o'clock till 8 o'clock, fireworks. So it's a big logistic. Wow. You have to have the police, the traffic controller, it's not easy. But if you know how to do it, and then ನಿಮಗೆ ತುಂಬಾ ಎಕ್ಸ್ಪೀರಿಯನ್ಸ್ ತುಂಬಾ ವರ್ಷಗಳಿಂದ ಮಾಡ್ಕೊಂಡ್ ಬರ್ತಾ ಇದ್ರೆ, ಯು ಆರ್ ನಾಟ್ ನ್ಯೂ, ಅಂಡ್ ಆಲ್ಸೋ ಯು ನೋ ಲಾಟ್ ಆಫ್ ಪೀಪಲ್ ಇನ್ ಯುವರ್ ಕಮ್ಯುನಿಟಿ, ದ ನೆಟ್ವರ್ಕ್ ಯು ಹ್ಯಾವ್ ಬಿಲ್ಟ್, ಅಂಡ್ ದಟ್ಸ್ ಆಲ್ಸೋ helps as well. So definitely that's why you're able. ಈ ಸುಹಾನ ಸಫರಲ್ಲಿ ನೀವು ಹೇಳ್ತಾ ಇದ್ರಿ ಯಾವಾಗ್ಲೂ ನಾನು ನಮ್ಮ ಲೋಕಲ್ ಟ್ಯಾಲೆಂಟ್ಸ್ ಗಳಿಗೆ ತುಂಬಾ ಅವಕಾಶ ಕೊಡ್ಬೇಕು ಅನ್ನೋದು ನಿಮ್ಗೆ ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅದೇ ನಿಮ್ದು ಮೇನ್ ಒಂದು ಏಮ್ ಇದೆ ಅಂತ. ಸೊ ಯಾರ್ಯಾರು ಸಿಂಗರ್ ಇದ್ದಾರೆ ಅದ್ರ ಬಗ್ಗೆ ಎಲ್ಲ ಹೇಳಿ. Okay, some very talented singers who have never been given an opportunity just now, right? So I've got Shobha Englishwar is there. I've got Ekta Dhar. She's a very good singer. I've got Ahana. She's just 13-14 years old. She was a sensation. So we're so confident for that age. Oh my God! And I'm giving her some chance. You see, your opportunity for stage fair will go. Another confidence. Another 5 years, 6 years, they'll develop into very good singers. Definitely. Avargondu opportunity anadu kodbeku actually. So I'm also introducing Trusha. She's already, I think she's played in 1 or 2 concerts, not with our group, but I found her to be a very, very, very talented singer. She's coming. Then I've got Swati. She's also a very good singer. Amele Arun Gopalanta. He's a very talented singer. I've seen his YouTube videos and all. And I'm just introducing him. And then there's a young Shami Anta.
So she's also learning training classical music, ಹೌದು. and so she is singing one song. Again, trying to give an opportunity for her, and slowly she developed into a very good singer. ಹೌದು. Yeah. ಸೊ ದಟ್ಸ್ ರಿಯಲಿ ವಂಡರ್ಫುಲ್ ಆಸ್ ವೆಲ್. ಸೊ ಹಾಗೇನೆ ಈ ಪ್ರೋಗ್ರಾಮ್ ಬರೋರಿಗೆ ಒಂದು ಆಪರ್ಚುನಿಟಿ ಇದೆ, ನೀವು ಈ ಒಂದು ರ್ಯಾಪಿಡ್ ಡ್ರಾ ಕೂಡ ಇದೆ, ಅದ್ರ ಬಗ್ಗೆನೂ ಹೇಳಿ. ನೋಡಿ, ಅಟ್ರಾಕ್ಷನ್ ನಮ್ಮ ಇವರು ಸಂತರ ವಿಲಾ, ಸಂದೀಪ್ and Sachin Balirao, they are such lovely people. They gave me the during Gatare. Wow. We had a raffle draw, as you are aware, Jyotsna, right? Yeah. So they again said, no, we will support you. They love the program so much, and look, you need sponsors, otherwise I think it's very You can't difficult. run a program And without a I'm sponsor. very thankful and grateful for them. They, I didn't even ask. They said, "Na marti, we come." So ಅವರೇ ಪಾಪ ವಾಲಂಟರಿ ಆಗಿ ಬಂದು ನಿಮ್ಗೆ ಸಪೋರ್ಟ್ ಮಾಡಿ. that shows, that they are also there to promote and give encouragement for people, organizers who are doing this sort of program. ಹೌದು. Because otherwise, it's without sponsors, it's very, very difficult. ಹೌದು. So they have come back again. Very exciting that they are giving away 3 nights and 4 days in Bali in a 4-star accommodation, and breakfast. Wow. And also airport transfers to and from the Bali airport. Yeah. And we are going to have a raffle. Okay. And your people have to come there And to purchase buy the raffle. very, very nominal, $3, Yeah. $10 or something for 3 tickets, or Yeah. $5 for 1 Very ticket. nominal. Very nominal. Yeah. And also we've got 2 hampers giveaway as well as a part of the raffle draw. Yeah. From Hamper Delights Yeah. to the $50 values. Yeah. So look, you're getting something for for just Yeah. $5 or something. ನೀವು that you ಪ್ರೋಗ್ರಾಮ್ can get. ನೋಡೋದಲ್ದೆ ನಿಮ್ಗೊಂದು ಆಪರ್ಚುನಿಟಿನೂ Yeah. ಸಿಗುತ್ತೆ ಇದು ವಿನ್ ಮಾಡೋದು. Yeah. ಸೊ ನೀವು ನೀವು ಪ್ರೋಗ್ರಾಮ್ ಯಾರು ಅಟೆಂಡ್ ಮಾಡ್ತೀರಾ ಅವ್ರಗಳಿಗೆ ಅಲ್ಲಿ ಬಂದು ರಾಫೆಲ್ ಟಿಕೆಟ್ ನ ಒಂದು ನಾಮಿನಲ್ ಪ್ರೈಸ್ ಅಲ್ಲಿ ತಗೋಬೇಕಾಗುತ್ತೆ. ಸೊ ನೀವು ಅದು ತಗೊಳ್ಳೋದ್ರಿಂದ ನೀವೊಂದು ರಾಫೆಲ್ ಡ್ರಾಗೆ ಎಂಟ್ರಿ ಆಗ್ತೀರಾ ನೀವು ಆಕ್ಚುಲಿ. ಸೊ ನೀವು ವಿನ್ ಆಗೋದ್ರಿಂದ ಈಗ ತಾನೇ ಹೇಳಿದ್ರು 3 night and 4 days ಸ್ಟೇ ಇನ್ ದ 4-star ಅಕೊಮಡೇಷನ್ ಅಂತ ಎಲ್ಲ ಹೇಳಿದ್ರಿ. ಸೊ ಏರ್ಪೋರ್ಟ್ ಪಿಕಪ್ ಡ್ರಾಪ್ ಟ್ರಾನ್ಸ್ಪೋರ್ಟೇಷನ್ ಹಾಗೆ ಇನ್ಕ್ಲೂಡಿಂಗ್ ಡೈಲಿ ಬ್ರೇಕ್ಫಾಸ್ಟ್ ಕೂಡ ಇರುತ್ತೆ. ಸೊ ಇಟ್ಸ್ ಅ ಗ್ರೇಟ್ ಆಪರ್ಚುನಿಟಿ. ಯು ಕಮ್ ಟು ದ ಇವೆಂಟ್ ಅಂಡ್ ವಿನಿಂಗ್ ಫಾರ್ ಯುವರ್ ಲೈಕ್ ದ ಟಿಕೆಟ್ಸ್. ಇಟ್ಸ್ ಅ ವಂಡರ್ಫುಲ್ ಆಕ್ಚುಲಿ ಗಿವ್ ಅವೇ. ಸೊ ಅದ್ರ ಜೊತೆ ನೀವು ಹೇಳ್ದಂಗೆ ಎಲ್ಲ ನ್ಯೂ ಲೋಕಲ್ ಟ್ಯಾಲೆಂಟ್ಸ್ಗೆಲ್ಲ ನೀವೆಲ್ಲ ಎಸ್ಪೆಷಲಿ ನೀವು ಆಪರ್ಚುನಿಟೀಸ್ ನ ಕೊಡ್ತಾ ಇದ್ದೀರಾ. ಸೊ ಮಿಸ್ ಮಾಡಬೇಡಿ. ಈ ಸುಹಾನ ಸಫರ್ ಸೀಸನ್ 2 ದ ರೈಡ್ ಇಂಡಿಯನ್ ಅಸೋಸಿಯೇಷನ್ ಕೇದಾರ್ನಾಥ್ ಅವರು ತಗೊಂಡ್ಬರ್ತಾ ಇರೋ ಈ ಒಂದು ಶೋ. ಸೊ ಇದೊಂದು ಬಾಲಿವುಡ್ ಸಿಂಗಿಂಗ್ ಕನ್ಸರ್ಟ್. ಸೊ ನೀವ್ ಹೇಳ್ತಾ ಇದ್ರಿ ಎಲ್ಲಾ ತರ ಜಾನರ್ಸ್ ಸಾಂಗ್ಸ್ ಇರುತ್ತೆ. ಸೊ 80s ಎಲ್ಲ 90s Very good ಎಲ್ಲ song ಸೆಲೆಕ್ಷನ್ಸ್ Yeah. ಇರುತ್ತೆ. Yeah. ಸೊ ಇಟ್ಸ್ ವಂಡರ್ಫುಲ್ ಆಕ್ಚುಲಿ. ಇದು 27th August ಗುರುವಾರ ಥರ್ಸ್ಡೇ ಅಟ್ 7 PM ನಾರ್ತ್ ರೈಡ್ ಸ್ಕೂಲ್ ಆಫ್ ಆರ್ಟ್ಸ್ ಕಮ್ಯುನಿಟಿ ಸೆಂಟರ್ 201 ಕಾಕ್ಸ್ ರೋಡ್ ನಾರ್ತ್ ರೈಡ್ ಅಲ್ಲಿ ನಡೀತಾ ಇದೆ. ಸೊ ಟಿಕೆಟ್ಗೆ ನೀವು ಕೇದಾರ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬಹುದು. ಕೇದಾರ್ ಅವರೇ ನಿಮ್ಮ ಒಂದು ಫೋನ್ ನಂಬರ್ ಕೂಡ ಕೊಡಿ. ನನ್ನ ನಂಬರು 0452 401 956. I repeat, 0452 401 956. Yeah. Or they can go to the organized website, Jyotsna, right? And it is spelled ORGNYSE. Yeah, organize. ORGNYSE, not Yeah. organized as a not NISE, it's NYSE. NYSE. ಅಲ್ಲಿ Suhana Safar, if you can go to the website, ಅಲ್ಲಿ you'll ಸರ್ಚ್ ಮಾಡಿ. have access to tickets and very reasonable tickets. Jyotsna. ಆಪ್ ಕೂಡ ಇದೆ ಅವ್ರದ್ದು ಆರ್ಗನೈಸ್ ಅನ್ನೋದು. 20 app ಇದೆ ಅವ್ರದ್ದು. $20 and $35 premium, and $20 is general admission. So cheap. It's more for like a reasonable price ಅಲ್ಲಿ reasonable. ಸಿಗ್ತಾ ಇದೆ. ಆಮೇಲೆ ಕೇಟರಿಂಗ್ ಇದೆ ಅಲ್ಲಿ. ಡಿನ್ನರ್ ಗೆಲ್ಲ So they ವ್ಯವಸ್ಥೆ can have a like a night out with the family and friends or whatever. So the catering is there. And other things ನನಗೆ ಎಲ್ಲ ಕೇಳ್ತಾರೆ, ಏನು ಪಾರ್ಕಿಂಗ್ ಏನವೆಲ್ಲ. Especially very important. Even I Transportation. ಅಲ್ಲಿ ample street parking is there, but also there is some small paid parking as well. Secure parking ಇದೆ ಅಲ್ಲೇ. Outdoor parking ಇದೆ, so you can also have that facility there. Okay. And this is nothing, there's more. Wow, we want more entertainment. The more
I've got the Bollywood mandolin maestro. Wow. He's a legend. He's come from Bombay, Yeah. and he's coming to play as an exhibition performance. Wow. He has played music over 5 decades, Wow. and 22,000 songs he has played with Lata Mangeshkar ji, Asha Bhosle, all the music directors of yesteryears, Madan Mohan ji, Kalyan ji, Anand ji, Lakshmikant Pyarelal, and what have you, all those people over the 5 decades. He has played the mandolin, Yeah. and his name is Mustafa Sajjad Bhai. Yeah. He is the son of the late music director Sajjad Hussain. Yeah. He was one of the first music directors to get to have Lata and Asha sing for him. Yeah, wow. Very strict man, and his father Sajjad Hussain Sahib, he was the one who introduced mandolin to the Bollywood industry in, I think, 1945. It goes a long way back. Long way back. He came and he designed it in such a way, he made it comparable to the Hindi songs. Yeah. Yeah. And from there on, he has passed on that talent to his son Mustafa, and he can play. He can do anything on that. Like 17 instruments ನ ಅವರು 17 instruments. ಪ್ಲೇ ಮಾಡ್ತಾರೆ ಮುಸ್ತಫಾ ಅವರು Yeah. ಮ್ಯಾಂಡ್ಲಿನ್ ಅಲ್ಲದೆ Yeah, yes. ಹಲವಾರು ರೀತಿಯ ಒಂಥರ ಯುನಿಕ್ Correct. ಇನ್ಸ್ಟ್ರೂಮೆಂಟ್ಸ್ ಕೂಡ ಅವರು ಸೊ ಅವರು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ವಿನ್ನರ್ ಕೂಡ Correct. ಸೊ ಇಟ್ಸ್ ಅನ್ ಆನರ್ ಟು ಹ್ಯಾವ್ ಯು Yeah, ಆಸ್ ವೆಲ್ yeah, ಇನ್ ದ yeah. ಶೋ Yes. ಹಿ ಇಸ್ ದ ಗೆಸ್ಟ್ ಪರ್ಫಾರ್ಮರ್ ಸೊ Yeah. ಇಟ್ಸ್ ಗೋಯಿಂಗ್ ಟು ಬಿ ಅನ್ So ಅಮೇಜಿಂಗ್ ಇವೆಂಟ್ he's going to do solo mandolin. Yeah. And just some of the songs, Tujhe Dekha To Ye Wow. Jana San. Our favorite. He's played for the original. He's played for the original film. ಸೊ ನೈಸ್ So there's I can assure you, Nimmayallaru, you'll have a great time. ಗ್ರೇಟ್ ಟೈಮ್ ಫ್ಯಾಮಿಲಿ It's all about entertainment, ಹೌದು. and yeah. ತುಂಬಾ ಚೆನ್ನಾಗಿರುತ್ತೆ ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಸೊ ಇದು ಒಂದು 27th ಆಗಸ್ಟ್ ಥರ್ಸ್ಡೇ ನಾರ್ತ್ ರೈಟ್ ಸ್ಕೂಲ್ ಆಫ್ ಆರ್ಟ್ಸ್ ಕಮ್ಯುನಿಟಿ ಸೆಂಟರ್ ಅಲ್ಲಿ ಇದು ಒಂದು ಪ್ರೋಗ್ರಾಮು ನಡೀತಾ ಇದೆ ಸೊ ಕೇದಾರ್ಜಿ ಬಹಳಷ್ಟು ಇನ್ಫಾರ್ಮ್ ಕೊಟ್ರಿ ನೀವು ನಿಮ್ಮ ಒಂದು ಅಪ್ಕಮಿಂಗ್ ಇವೆಂಟ್ ಬಗ್ಗೆ ಕೇದಾರ್ಜಿ ಅವರು ನೀವು ನೋಡ್ಬೋದು ಈಸ್ ಅ ಗ್ರೇಟ್ ಕಮ್ಯುನಿಟಿ ವರ್ಕರ್ ಕೂಡ ಸೊ ನಮ್ದು ಒಂದು ಕಮ್ಯುನಿಟಿ ರೇಡಿಯೋ ನೀವು ನಿಮ್ಮ ಒಂದು ಕಮ್ಯುನಿಟಿ ಸೇವೆನೂ ಕೂಡ ಬಹಳಷ್ಟು ಮಾಡ್ತೀರಾ ಸ್ವಲ್ಪ ಅದ್ರ ಬಗ್ಗೆನೂ ಹೇಳಿ ನಮ್ಗೆ ನಿಮ್ಮ ಒಂದು ಕಮ್ಯುನಿಟಿ ಸೇವೆ ಬಗ್ಗೆನೂ ಕೂಡ Look, that ನೋಡಿ ಇದೆಲ್ಲ ಪ್ಯಾಷನ್ ಇರಬೇಕು ನಿಮಗೆ. ಖಂಡಿತ. If you are do it with the heart, with real passion. So as I said to you, I do I'm the president of Ride Indian Association. It's something we want to do for the community. So Yeah. we have been doing it since 2019. Yeah. I'm also so passionate about South Asian Film Arts Literature Festival. Again, it's teamwork. We have ambassadors from each country. Yeah. India, Bangladesh, Sri Lanka, Pakistan, Maldives, Nepal. ಹೌದು Now, it's so good to get all of them together under one platform. ಹೌದು Okay, ಹೌದು. so Safal, we have separate. We have a music competition. We have a dance competition. We have an instrumental competition. Okay. We also have literature and poetry slam competition. Wow. We also last year we had short film contest. We had about 50, 70, 80 entries all over the world. ವಾವ್ So the theme. ಸೊ ಅದು ಎವ್ರಿ ಇಯರ್ Every ನೀವು year, ಪ್ರೋಗ್ರಾಮ್ every year. ಯಾವಾಗ ಮಾಡ್ತೀರಾ ಯಾವಾಗ್ಲೂ ಈ This ಪ್ರೋಗ್ರಾಮ್ year I think we have booked again. We are also we are organic. We are not commercial. We wait for the funds. If you, ಓಕೆ so, ಅವಾಗ ಬಂದಾಗ ನೀವು ಅದನ್ನೆಲ್ಲ ಮಾಡ್ತೀರಾ but I think this year we're going to do in March. ಮಾರ್ಚ್ ಅಲ್ಲಿ ಮಾಡ್ತೀರಾ End of 2027 ಅಲ್ಲಿ End of March. Yeah, 2027 ಅಲ್ಲಿ end Because of this year we finished off at the Pioneer Theatre. ರೀಸೆಂಟ್ ಆಗಿ ಮಾಡಿದ್ರೆ ನೀವು ಅದನ್ನ ಸೊ ನೆಕ್ಸ್ಟ್ ಇಯರ್ Pioneer ಮಾರ್ಚ್ ಅಲ್ಲಿ Theatre ಮಾಡೋ we did it, ಪ್ಲಾನ್ಸ್ ಇದೆ So that's what our intention is. And then anywhere, and now we were yesterday. You were there. ಅದ್ರ ಬಗ್ಗೆ ಮಾತಾಡ್ಬೇಕು ಆಕ್ಚುಲಿ ಅಲ್ವಾ ನೋಡಿ, ನಿನ್ನೆ ಹಾ. ನೀವು ಇದ್ರಿ ಅಲ್ಲಿ. ಹೌದು ಹರೇ Heritage- ಕೃಷ್ಣ Heritage ಇದು. ಹರೇ ಕೃಷ್ಣ ಮೂವ್ಮೆಂಟ್ ಇಸ್ಕಾನ್ ಅವರ ಒಂದು ಇದು ಹೆರಿಟೇಜ್ ಫೆಸ್ಟ್ ಅಂತ 2026 ಸೊ ಚಿಲ್ಡ್ರನ್ ಕಲ್ಚರಲ್ ಕಾರ್ನಿವಲ್ ಅಂತಾನೆ ಫಸ್ಟ್ ಟೈಮ್ ಎವರ್ ಹ್ಯಾಪನಿಂಗ್ ಇನ್ ದ ಸಿಡ್ನಿ 200 entries. 200 ಚಿಲ್ಡ್ರನ್ಸ್ ಅಲ್ವಾ ಪಾರ್ಟಿಸಿಪೇಟ್ children. ಟಿಲ್ ದ ಏಜ್ ಆಫ್ 16 ಪಾರ್ಟಿಸಿಪೇಟ್ Exactly. ಮಾಡಿದ್ರು So there was music, ಹೌದು. there was art,
there was a quiz, there was Peace painting. all about Krishna and Bhagavad Gita and all Yes. that. ಏನು ನಾವು ಮಕ್ಕಳ ಹೌದು ಅವರು so impressive with their knowledge ಹೌದು on Gita. ವಿ ಆರ್ ಸೋ ಅಮೇಜ್ಡ್ ಅಬೌಟ್ ಅಂದ್ರೆ ಇಲ್ಲೇ ಹುಟ್ಟಿ ಬೆಳೆದಿರೋ ಮಕ್ಕಳುಗಳು ನೀವು ಒಂದು ಭಗವದ್ಗೀತಾ ಕೃಷ್ಣನ ಬಗ್ಗೆ ನೀವು ಏನ್ ಬೇಕಾದ್ರೂ ಕ್ವಶನ್ ಕೇಳಿ ಎಷ್ಟು ಚೆನ್ನಾಗಿ ಅವರು ನಮಗಿಂತಾನೆ ಜಾಸ್ತಿ ತಿಳ್ಕೊಂಡಿದ್ದಾರೆ. ಪ್ರಭುಜಿ ಯುಧಿಷ್ಠಿರ ದಾಸ ಅವರೇ ಏನು ಕ್ವಿಜ್ ಯಂಗ್ ಮಕ್ಕಳಿಗೆಲ್ಲ ಮಾನೋ ಆಕ್ಟಿಂಗ್ ಕೂಡ ಇತ್ತು. ಅಂಡ್ ಬೆಸ್ಟ್ ಕೃಷ್ಣ ಅಂಡ್ ಇದು ರಾಧಾ ಕಾಸ್ಟ್ಯೂಮ್ ಅವಾರ್ಡ್ ಕೂಡ ಇತ್ತು. ಅಂದ್ರೆ ಪೌರಾಣಿಕ ಕಾಸ್ಟ್ಯೂಮ್ಸ್ ಗಳಿಗೆ ಎಲ್ಲ ಮಕ್ಕಳುಗಳು ಎಷ್ಟು ಮುದ್ದಾಗಿ ಎಲ್ಲ ಡ್ರೆಸ್ ಮಾಡ್ಕೊಂಡ್ ಬಂದಿದ್ರು. to be associated with this sort ಡೆಫಿನೆಟ್ಲಿ. ಸೊ ಲೈಕ್ ನಮಗೂ ಅಪ್ಪು ರೇಡಿಯೋಗೂ ಅಷ್ಟೇ ಮೀಡಿಯಾ ಪಾರ್ಟ್ನರ್ ಆಗಿ ನಾನು ಅಷ್ಟೇ ಫುಲ್ ಆಲ್ಮೋಸ್ಟ್ ಹಾಫ್ ಡೇ ವಿ ಸ್ಪೆಂಡ್ ದೇರ್ ಆಕ್ಚುಲಿ ಮಾರ್ನಿಂಗ್ ಇಂದ ಒಂದು ಆಫ್ಟರ್ನೂನ್ ತನಕ ಹೌದು ಪ್ರಸಾದಗಳಿತ್ತು, ಪ್ರಸಾದ ಕೊಟ್ಟಿದ್ರು. ಹೌದು ತುಂಬಾ ಚೆನ್ನಾಗಿ ಫಸ್ಟ್ ಟೈಮ್ ಮಾಡಿದ್ರು. ಹಾಗೆ ಫ್ರೆಂಡ್ಸ್ ಆಫ್ ಇಂಡಿಯಾದವರೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ರು. ವೆರಿ ನೈಸ್. ಹೌದು ಇಟ್ಸ್ ಅ ಟೀಮ್ ವರ್ಕ್. ರಮ್ಯಾ he's a very much so these are all it's a passion. And and I feel so happy when I see these sort of things, and I'm sure you are also. I was very plus ಅದ್ರ ಜೊತೆ ನಮ್ಮ ಒಂದು ಸನಾತನ ಧರ್ಮ ಎಸ್ಪೆಷಲಿ ನಾವು ಮಂದಿ ಒಂದು ಅಬ್ರಾಡ್ ಅಲ್ಲಿ ಒಂದು ಬೇರೆ ದೇಶದಲ್ಲಿ ನಾವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಈ ತರ ಮಾಡೋದ್ರಿಂದ ನಮ್ಮ ಮಕ್ಕಳುಗಳಿಗೆ ಅವ್ರಿಗೊಂದು ಎಕ್ಸ್ಪೋಜರ್ ಸಿಗುತ್ತೆ, ಮರೆಯಲ್ಲ. ನಮ್ಮ ನೆಕ್ಸ್ಟ್ ಪೀಳಿಗೆಗೂ ಕೂಡ ಇದೊಂದು ಕಂಟಿನ್ಯೂ ಆಗ್ತಾ ಬರುತ್ತೆ. ನಮ್ಮ ಒಂದು ಹಿಂದೂಯಿಸಮ್ ಇರ್ಬೋದು ಎಲ್ಲ ಒಂದು ಮಕ್ಕಳುಗಳಿಗೆ ಏನು ನಮ್ಮ ಒಂದು ಬ್ಯಾಕ್ ಗ್ರೌಂಡ್ ಏನು, ನಮ್ಮ ಒಂದು ಸನಾತನ ಧರ್ಮ 5,000 ವರ್ಷಗಳಿಂದನೂ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ಮಕ್ಕಳುಗಳಿಗೆ ಒಂದು ನಾಲೆಜ್ ಇರೋದು ಎಲ್ಲ ಒಂದು ತುಂಬಾ ಖುಷಿ ಆಗುತ್ತೆ ಆಕ್ಚುಲಿ. ಆಮೇಲೆ ಜೋಸ್ನ ಅವರೇ, I hats off to all the parents, because don't blame the children. It's the parents who will give them a foundation, and they have created interest in their young kids to go and learn and teach them, or send them to school to learn about these things. I think we have to That's an amazing commend job. all the parents. Commendable. And and this is because the children are the ones in the next 10, 20, 30 years in this country, personally. They are the ones who are going to promote our culture and retain our strong heritage. 5,000-6,000 ಸನಾತನ ಧರ್ಮ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕಾಯ್ತು. ಇಲ್ಲಾಂದ್ರೆ ನೆಕ್ಸ್ಟ್ ಪೀಳಿಗೆಗೆಲ್ಲ ಮರ್ತೆ ಹೋಗ್ಬಿಡ್ತಾರೆ ಆಕ್ಚುಲಿ. So I think that is also a very big ಹೌದು. ಸೊ ಹಿ ಇಸ್ ಡೂಯಿಂಗ್ ಎ ಗ್ರೇಟ್ ಮೂವ್ಮೆಂಟ್. ಎಸ್ಪೆಷಲಿ ಹರೇ ಕೃಷ್ಣ ಇಸ್ಕಾನ್ ಅವರಂತೂ ಅವರು ಆಲ್ಮೋಸ್ಟ್ ಪ್ರಪಂಚದಾದ್ಯಂತ ಇದೆ ಅವರ ಒಂದು ಎಲ್ಲ ಕಡೆನೂ ಇದೆ ಅವರ ಒಂದು ಸೆಂಟರ್. ಸೊ ಅವರು ಒಂದು ನಮ್ಮ ಕಮ್ಯುನಿಟಿಗೋಸ್ಕರ ನಮ್ಮ ಒಂದು ಸನಾತನ ಧರ್ಮ ನಮ್ಮ ಗೀತಾನ ಉಳಿಸ್ಕೊಂಡು ಅವರು ಎಷ್ಟು ಚೆನ್ನಾಗಿ ಹೋಗ್ತಾ ಇದ್ದಾರೆ. ಸೊ ಇವೆಲ್ಲ ಒಂದು ಫ್ರೀ ಸರ್ವಿಸಸ್. ಸೊ ನೀವು ಖಂಡಿತ ಇದನ್ನೆಲ್ಲ ಒಂದು ಉಪಯೋಗಿಸ್ಕೊಳ್ಳಿ ನಿಮ್ಮ ಮಕ್ಕಳುಗಳಿಗೆ. ಎಲ್ಲಾ ಕಡೆ ಇದೆ. ಪ್ರಭುಜಿ ಯುಧಿಷ್ಠಿರ ದಾಸ ಸರ್ ಈ ಸೆಟ್ ಕೇದಾರ್ನಾಥ್ ಅವರೇ, ನನಗೆ ಐ ಆಲ್ಸೋ ಲೈಕ್ ಮ್ಯೂಸಿಕ್. ಸೊ ಐ ಸೆಡ್ ನೀವು ಬರ್ಬೇಕು. ಇಲ್ಲ, ಅವರು ಈಸ್ ಗೋಯಿಂಗ್ ಫ್ಲೈಂಗ್ ಟು ಡೆಲ್ಲಿ on the same day. Thursday, Papa. He said, I said, I think when the time comes, you'll come and definitely listen next to time. He's a music lover also. He's very enthusiastic. Also he's very humble and very learned man. Very wise. Very gentle. Very soft. Very impressed with them. But anyway, we are going away from the topic. No, that's fine to talk about all these things. Yakandre especially ನಮ್ಮ community program ಎಲ್ಲ we want to tell people what's happening. Correct. Like I don't think everybody knows, and this is first time ever happened in Sydney. Which has happened in where in Epping actually. Epping ಅಲ್ಲಿ ನಡೆದಿರೋದು. So ಅವ್ರು ನೆಕ್ಸ್ಟ್ ಇನ್ನ ಒಂದು ದೊಡ್ಡದ ಪ್ರಮಾಣದಲ್ಲಿ ಒಂದು ಇನ್ನ ಬಿಗ್ಗರ್ ಬೆಟರ್ ಮಾಡಬೇಕು ಅನ್ನೋ ಅವರ ಒಂದು ಪ್ಲಾನ್ ಇದೆ. ಸೊ ಫಾರ್ ದ ಫಸ್ಟ್ ಟೈಮ್ 200 ಚಿಲ್ಡ್ರನ್ ಪಾರ್ಟಿಸಿಪೇಟೆಡ್ ಅಂಡ್ ಆಲ್ಸೋ ಓವರ್ 250 ಪೀಪಲ್ ಲೈಕ್ ಎಲ್ಲ ಅಟೆಂಡ್ ಮಾಡಿದ್ರು ಕೂಡ ತುಂಬಾ ಜನ ಇದ್ರು. ಸೊ ತುಂಬಾ ಖುಷಿ ಆಗುತ್ತೆ. ಫಾರ್ ದ ಫಸ್ಟ್ ಟೈಮ್ ದ ಇಂಟ್ರೆಸ್ಟ್ ವಾಸ್ ರಿಯಲಿ ಗ್ರೇಟ್. And he is also going to replicate the same module
all over Australia. ಆಸ್ಟ್ರೇಲಿಯಾ ಮಾಡ್ಬೇಕು ಅಂತ So ಪ್ಲಾನ್ this is how it is going to spread this ಅಂಡ್ movement. ಗ್ರೋ ಆಕ್ಚುಲಿ. ಆಮೇಲೆ ಅವರು ಅಕ್ಷರ್ ಪಾತ್ರ ಗೊತ್ತಲ್ಲ ನಿಮಗೆ? ಹೌದು, ಅದ್ರ ಬಗ್ಗೆ ಮಾತಾಡಿ. ಹೌದು he's Prabhuji is now come all the way from India ಹೌದು, to run this project. ಅಕ್ಷಯ ಪಾತ್ರ. Akshar Patra, but that is in India, and ಹೌದು. so this is a different name. I forget the name, Yeah. but he wants to make sure that no one ವರ್ಲ್ಡ್ ಫುಡ್ ಮೂವ್ಮೆಂಟ್. world food movement in Australia. ಆಸ್ಟ್ರೇಲಿಯಾ ಮಾಡಕ್ಕೆ ಅವ್ರು ನೋಡ್ತಾ ಇದ್ದಾರೆ. And ಅವ್ರಂದ್ರೆ ಈಗ ಅದು ಇಂಡಿಯಾದಲ್ಲಿ ಸ್ಟಾರ್ಟ್ ಆಯ್ತು, ಅದಾದ್ಮೇಲೆ ಅವರು ಅಮೆರಿಕಾದಲ್ಲಿ America, ಮಾಡಿದ್ದಾರೆ, ಅಲ್ಲಿ nearly- ಸಕ್ಸಸ್ ಆಗಿದೆ. nearly 3 million 4 million people they have fed. ಹೌದು. All the students. ಹೌದು, ಎಸ್ಪೆಷಲಿ ಇದು ಏನ್ ಮೇನ್ ಇವರ ಒಂದು ಪರ್ಪಸ್ ಅಂದ್ರೆ ಮಕ್ಕಳುಗಳಿಗೆ, ಎಸ್ಪೆಷಲಿ ಬೆಳೆಯೋ ಮಕ್ಕಳುಗಳಿಗೆ ಏನ್ ಇಂಪಾರ್ಟೆಂಟ್ ಅಂದ್ರೆ ನ್ಯೂಟ್ರಿಷನ್. ಸೊ ಎಷ್ಟೊಂದು ಜನ ಬಡ ಮಕ್ಳು ಇರ್ತಾರೆ, ಅವ್ರ ಮನೇಲಿ ಅವ್ರಿಗೆ ಆಫರ್ ಮಾಡಕ್ಕಾಗಲ್ಲ. ಸೊ ಮಕ್ಕಳ ಲೈಫ್ ಏನಿರುತ್ತೆ, ಬಡತನ ಎಸ್ಪೆಷಲಿ ಎಲ್ಲ ಬಂದವ್ರಿಗೆ, ಸೊ ಅವ್ರಿಗೆ ಗಿಫ್ಟೆಡ್ ಟ್ಯಾಲೆಂಟೆಡ್ ಇರ್ತಾರೆ, ಬಟ್ ಅವ್ರಿಗೆ ನ್ಯೂಟ್ರಿಷನ್ ಫುಡ್ ಸಿಗೋದಿಲ್ಲ. ಅವ್ರ ಲೈಫಲ್ಲಿ ಏನ್ ಮಾಡ್ತಾರೆ, ಫುಡ್ಗೋಸ್ಕರನೇ ಕೆಲಸ ಮಾಡೋದು. ಸೊ ಅವ್ರ ಗಮನ ಎಲ್ಲ ಬರೀ ಅದರಲ್ಲೇ ಇರುತ್ತೆ ಹೊರತು ಅವ್ರಿಗೆ ಒಂದು ಕಾನ್ಸಂಟ್ರೇಷನ್ ಇರಲ್ಲ ಓದೋದಕ್ಕೆ. ಸೊ ಇವರು ಒಂದು ವರ್ಲ್ಡ್ ಫುಡ್ ಮೂವ್ಮೆಂಟ್ ಅಂದ್ಬಿಟ್ಟು ಇವರು ಒಂದು ಅಕ್ಷಯ ಪಾತ್ರ ಫೌಂಡೇಶನ್ ಅಂದ್ಬಿಟ್ಟು ಅವ್ರು ಇಂಡಿಯಾದಲ್ಲಿ ಅವರು ನಡೆಸ್ಕೊಂಡ್ ಬಂದಿದ್ದಾರೆ. ಅದು ತುಂಬಾ ಸಕ್ಸಸ್ ಆಗಿ ಈಗ ಅಮೆರಿಕಾದಲ್ಲಿ ಸ್ಟಾರ್ಟ್ ಮಾಡಿ ಇವಾಗ ಅವರು ಆಸ್ಟ್ರೇಲಿಯಾ ತರಬೇಕು ಅಂತ ವರ್ಲ್ಡ್ ಫುಡ್ ಮೂವ್ಮೆಂಟ್ ಅಂತ ಈಗ ಎಷ್ಟೊಂದು ಆಸ್ಟ್ರೇಲಿಯನ್ ಯೂನಿವರ್ಸಿಟೀಸ್ ಜೊತೆ ಎಲ್ಲ ಅವರೆಲ್ಲ ಮಾತಾಡ್ತಾ ಇದ್ದಾರೆ. ಅವ್ರಿಗೆ ಏನಂದ್ರೆ ಇಂಡಿಯಾದ ಎಷ್ಟೊಂದು ಜನ ಅಬ್ರಾಡ್ ಅಂದ್ರೆ ಈ ತರ ಓವರ್ಸೀಸ್ ಅಲ್ಲೆಲ್ಲ ಓದಕ್ ಬರ್ತಾರೆ ಯೂನಿವರ್ಸಿಟಿಗೆ. ಅವ್ರ ಮಕ್ಕಳುಗಳಿಗೆ ಏನಂದ್ರೆ ಇಲ್ಲಿ ಮಕ್ಕಳುಗಳಿಗೆ ಪಾಪ ಓದಕ್ ಬರ್ತಾರೆ, ಅಷ್ಟೊಂದು ಲೋನಲ್ಲೆಲ್ಲ ಬಂದಿರ್ತಾರೆ, ಅವ್ರ ಪಾಪ ಪಾರ್ಟ್ ಟೈಮ್ ಕೆಲಸ ಮಾಡ್ತಾರೆ, ಅವ್ರಿಗೆ ಫುಡ್ಗೆನೆ ಎಸ್ಪೆಷಲಿ ಎಷ್ಟು ಸ್ಪೆಂಡ್ ಮಾಡ್ಬೇಕಾಗತ್ತೆ ಅಕಾಮಡೇಷನ್ ಜೊತೆ. ಸೊ ಈ ಪ್ರಭುಜಿ ಅವರ ಮೇನ್ ಏನು ವಿಷನ್ ಅಂತ ಹೇಳಿದ್ರೆ, ಈ ಒಂದು ವರ್ಲ್ಡ್ ಫುಡ್ ಮೂವ್ಮೆಂಟ್ ಆಸ್ಟ್ರೇಲಿಯಾಗೂ ತರಬೇಕು, ಇಲ್ಲಿ ಮಕ್ಕಳುಗಳಿಗೆ ನ್ಯೂಟ್ರಿಷನಲ್ ಫುಡ್ ಒಂದು ಫ್ರೀ ಸರ್ವಿಸ್ ಆಗಿ ಕೊಡಬೇಕು. ಸೊ ಇನ್ನ ಇಂಪ್ಲಿಮೆಂಟ್ ಆಗ್ತಾ ಇದೆ ಅದು ಆಸ್ಟ್ರೇಲಿಯಾದಲ್ಲಿ. it is going to happen. Yeah, that's what going. They They're still implementing actually. They're communicating. They have with located a kitchen. Kitchen. The Yeah. right kitchen. Yeah. ಆಮೇಲೆ once it happens, they will announce the date and all that. Yeah, definitely. So and it will be an ongoing project. ಹೌದು, ಇಟ್ಸ್ ಅವ್ಮೇಲೆ ಅವ್ರು ಹೇಳಿದ್ರು ಇದೇನ್ ಬರೀ ನಾವು ಇಂಡಿಯನ್ಸ್ಗೆ ಅಂತಾನೆ ನಾವೇನ್ ಟಾರ್ಗೆಟ್ ಮಾಡ್ತಿಲ್ಲ ಸ್ಟೂಡೆಂಟ್ಸ್, ಎನಿವನ್. ಸೊ ಅವ್ರಿಗೆ ಒಂದು ಈ ತರ ಒಂದು ಫುಡ್ ಅವರೆಲ್ಲ ಹೋಗ್ಬಿಟ್ಟು ಯೂನಿವರ್ಸಿಟಿಲಿ ಇದೆಲ್ಲ ಬಂದ್ಮೇಲೆ ಅವ್ರಿಗೆಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ. ಅವರೆಲ್ಲ ಒಂದು ಅಡ್ಮಿನಿಸ್ಟ್ರೇಷನ್ ಸೆಂಟರ್ ಇದೆಲ್ಲ ಮಾಡಿ ಅವ್ರು ರಿಜಿಸ್ಟರ್ ಎಲ್ಲ ಮಾಡೋದ್ರಿಂದ ಅವ್ರಿಗೆ ಇದರ ಒಂದು ಫುಡ್ ನ ಆಕ್ಸೆಸ್ ಇರುತ್ತೆ. ಸೊ ಇಟ್ಸ್ ಫ್ರೀ ಆಫ್ ಸರ್ವಿಸ್ ಎಸ್ಪೆಷಲಿ ಫಾರ್ ದ ಸ್ಟೂಡೆಂಟ್ಸ್. ಸೊ ಮೇಕ್ ಯೂಸ್ ಆಫ್ ಇಟ್. ಅದ್ರದ್ದೆಲ್ಲ ಒಂದು ಕಂಪ್ಲೀಟ್ ಆದ್ಮೇಲೆ ಎಲ್ಲ ಪ್ರಾಜೆಕ್ಟ್ ಎಲ್ಲ, ಸೊ ಅದೆಲ್ಲ ಒಂದು ಇಂಪ್ಲಿಮೆಂಟ್ ಆದ್ಮೇಲೆ ನಿಮ್ಗೆಲ್ಲ ನಮ್ಮ ಇನ್ಫಾರ್ಮೇಶನ್ ಕೊಡ್ತೀವಿ. ಸೊ ಸ್ಟೇ ಟ್ಯೂನ್ ಟು ಅವರ್ ರೇಡಿಯೋ ಅಂಡ್ ವಿ ಕೀಪ್ ಅಪ್ಡೇಟಿಂಗ್ ಆಕ್ಚುಲಿ. But Jyotsna, you're doing a great job. Thanks, because someone has to give the opportunity and for people to know, and How? through your radio program and Hambat and Nagima, so I really appreciate the great work you are doing tirelessly, and we need people like you. ಹೌದು, ಇಟ್ಸ್ ಯು ನೀಡ್ ಅ ಪ್ಯಾಷನ್, ಯು Yeah. ನೀಡ್ ಟು ಹೆಲ್ಪ್ ದ And I ಕಮ್ಯುನಿಟಿ. don't know how you cope with being a mother and a mother and a wife, and every time I see you, you're smiling. and honestly, that's the passion that shows through. Yeah, you. yeah. You know, I that's really what- enjoy no matter what happening in our life, in our background. Right. But when I come and sit here, my mind That's is it. all about that's it. The passion, the community, it just keep burning in your Correct, correct, that's what keep me going actually. Yes. So it's ನಾವೆಲ್ಲರೂ ವರ್ಕ್ ಮಾಡ್ತೀವಿ, ಫುಲ್ ಟೈಮ್ ಜಾಬ್, ದಟ್ಸ್ ಅವರ್ ಪೇಡ್ ಜಾಬ್, ಬಟ್ ದಿಸ್ ಇಸ್ ಲೈಕ್ ಅ ವಾಲಂಟಿಯರ್ ಜಾಬ್. ಬಟ್ ದ ಸ್ಯಾಟಿಸ್ಫ್ಯಾಕ್ಷನ್ ವಿ ರಿಸೀವ್ ಫ್ರಮ್ ಡೂಯಿಂಗ್ ಎ ಗುಡ್ ಕಾಸ್, ಫಾರ್ ಡೂಯಿಂಗ್ ಸಮಥಿಂಗ್ ಗುಡ್, ರಿಯಲಿ ಗಿವ್ಸ್ ದ And you satisfaction. can't quantify in terms of dollars. or Dollars, anything, yeah, huh? yeah, yeah. So ಎಲ್ಲಾನು ಕೊಂಡ್ಕೊಳಕ್ಕಾಗಲ್ಲ. I have the same, that's why like my wife says, why you're doing this for what? Yeah. I said, well, I can't answer that question. Yeah, yeah. if you know what I mean. Yeah. Because you're passionate about what you're doing. This sort of questions you can't answer. The immense pleasure that I derive of going out and doing. When somebody say you help me, ಇದರಿಂದ ನಮ್ಗೆ ತುಂಬಾ ಹೆಲ್ಪ್ ಆಯ್ತು, ಇದರಿಂದ ನಮ್ಗೆ ಒಂದು ಇನ್ಫಾರ್ಮೇಶನ್ ಸಿಕ್ತು ಆತರ ಅಂದಾಗ ನಮ್ಗೆ ಒಂಥರ ತುಂಬಾ ಒಂದು ಸಂತೋಷ ಆಗುತ್ತೆ, ಒಂದು ಮಾಡ್ತಿರೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ನಾನು I'm a high level Sanskrit student from Kendra Vidyalaya. When I studied Gita, I was a bachelor, we were young people, we didn't even know. Now you understand, and the knowledge that was imparted by our guru, Swansi Sharata Idralli, it is coming to help me now in today, how true it is.
And one thing I learned is you have the right of action, but you have no right of fruits of your action. ಮಾಡ್ತಾ ಹೋಗಿ, just keep doing it. I'm doing it because ನನಗೆ Jyotsna will give me more contracts or something. Don't do that. Gita never teaches. You do. That is one thing I've learned in my life. Better late than never. The Gita is all about the way of living life. Actually, ಹೇಗೆ ಇದು ಮಾಡಬೇಕು, ಈ ತರ ಎಲ್ಲ ಒಂದು ನಿಮಗೆ ಸಂದರ್ಭಗಳು ಬಂದ್ರೆ ನೀವು ಹೇಗೆ ಆ ಸಂದರ್ಭಗಳನ್ನ ಹೇಗೆ ನೀವು ಉಪಯೋಗಿಸ್ಬೋದು, ಹೇಗೆ ನೀವು ಅಲ್ಲಿ ಬಿಹೇವ್ ಮಾಡಬೇಕು, ಅದೆಲ್ಲ ಬಹಳಷ್ಟು ರಿಯಲ್ ಲೈಫ್ ಟೀಚಿಂಗ್ ಕೊಡುತ್ತೆ. ಪ್ರಾಕ್ಟಿಕಲ್ ಆಕ್ಚುಲಿ ಯು ವಿಲ್ ಲರ್ನ್ ವಾಟ್ ಟು ಡೂ. ಈ ತರ ಒಂದು ಸಿಚುಯೇಷನ್ ಆದಾಗ ಆ ತರ ಎಲ್ಲ ಒಂದು ನಿಮ್ಗೆ ಅದರ ಒಂದು ನಾಲೆಡ್ಜ್ ನೀವು ಇನ್ಕಾರ್ಪೊರೇಟ್ ಮಾಡ್ಕೋಬಹುದು ನಿಮ್ಮ ಲೈಫ್ ಅಲ್ಲಿ. ಸೊ ಲಾಟ್ಸ್ ಆಫ್ ಬೆನಿಫಿಟ್ ಆಫ್ learning. So I thank my parents, for that. That's the foundation that I got, and that's where it rubs off, in your later life, in your years to come. ಹೌದು. So you have to give away tickets to your listeners. ಡೆಫಿನೆಟ್ಲಿ ಯಾರ್ಯಾರು ಈ ಪ್ರೋಗ್ರಾಮ್ ನ ನೀವು ಕೇಳ್ತಾ ಇದ್ದೀರಾ, ಸೊ ನಾವೀಗ ಸುಹಾನ ಸಫರ್ ಈ ಒಂದು ಸೀಸನ್ 2 ಬಗ್ಗೆ ನಾವು ಮಾತಾಡ್ತಾ ಇದ್ದೋ. ಸೊ ನಾವ್ ಹೇಳ್ತಾ ಇದ್ದೋ ಸಾಂತಾರಾ ವಿಲಾಸ್ ಅವರೆಲ್ಲ ಒಂದು ಗಿವ್ ಅವೇ ಟಿಕೆಟ್ಸ್ ನ ಕೊಡ್ತಾ ಇದ್ರೆ ಲಕ್ಕಿ ಡ್ರಾಗೆ ಅಂತ. ಸೊ ಇದು ಒಂದು ಸೀಸನ್ 2. ಸೊ ನಮ್ಮ ಕೇದಾರ್ ಅವರು ಸೊ ಒಂದು 5 ಟಿಕೆಟ್ಸ್ ಗಿವ್ ಅವೇ ಕೊಡ್ತಾ ಇದ್ದಾರೆ, ಕಾಂಪ್ಲಿಮೆಂಟರಿ. ಸೊ ನೀವೇ ಹೇಳಿ ಕೇದಾರ್ ಅವರೇ. ಇಲ್ಲ, ಸೊ ನೀವು if anyone can, I'll leave it to you, Jyotsna avare. Ask some simple questions. The first one to answer the question, please give them a complimentary ticket. Definitely. And that complimentary ticket you can also bring your friends or anyone, and the tickets are very very reasonable anyway. ಹೌದು ಡೆಫಿನೆಟ್ಲಿ ನನಗೆ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಗೆ ಯಾರು ಇಂಟ್ರೆಸ್ಟ್ ಇರುತ್ತೆ, ನಮ್ಮ ಒಂದು ಕ್ವಶನ್ ಏನಂತ ಹೇಳಿದ್ರೆ, ನಾವ್ ಈಗ ತಾನೇ ಮಾತಾಡ್ತಾ ಇದ್ದೋ ಅಲ್ಲೊಬ್ರು ಮ್ಯಾಂಡ್ಲಿನ್ ಪ್ಲೇಯರ್ ಬರ್ತಾ ಇದ್ದಾರೆ ಅಂತ. ಸೊ ಯಾರು ಅವರ ಹೆಸರನ್ನ ನೀವು ಹೇಳಿದ್ರೆ ನನಗೆ ನಿಮ್ಗೊಂದು 5 ಫ್ರೀ ಟಿಕೆಟ್ಸ್ ಗಿವ್ ಅವೇ ಕೊಡ್ತೀವಿ. Five different people. For 5 different people, 1 tickets give away actually. Definitely. ಸೊ ಡೆಫಿನೆಟ್ಲಿ ಕಾಂಟ್ಯಾಕ್ಟ್ ಮಾಡಿ, ಮರಿಬೇಡಿ. ಹಾಗೆ ನಿಮ್ಗೆ ಗೊತ್ತಿರ್ಬೋದು, ನಮ್ಗೆ ಎಷ್ಟೊಂದು ಆಸ್ಟ್ರೇಲಿಯಾದಲ್ಲಿ ಫ್ರೀ ಸರ್ವಿಸಸ್ ಇದೆ. ಇವು ಎಸ್ಪೆಷಲಿ ಮೆನ್ಸ್ ಹೆಲ್ಪ್ ಲೈನ್ ಅಂತ. ಸೊ ಈ ಬರೀ ಹೆಂಗಸರಿಗೆ ಮಾತ್ರ ಅಲ್ಲ, ವುಮೆನ್ಸ್ ಮಾತ್ರ ಅಲ್ಲ, ಮೆನ್ಸ್ಗಳು ಕೂಡ ಎಮೋಷನಲಿ ಅವರು ಹೋಗ್ತಾ ಇರ್ತಾರೆ, ಅವ್ರಿಗೂ ಡಿಪ್ರೆಷನ್, ಆಂಗ್ಸೈಟಿ ಎಲ್ಲ ಹೋಗ್ತಾ ಇರುತ್ತೆ. ಸೊ ಮೆನ್ಸ್ ಹೆಲ್ಪ್ ಲೈನ್ ಇದೊಂದು 24/7 ಫ್ರೀ ಸರ್ವಿಸ್ ಆಸ್ಟ್ರೇಲಿಯಾ ಕೊಡುತ್ತೆ. mensline.org.au ಅಂತ ಒಂದು ವೆಬ್ಸೈಟ್ಗೂ ಹೋಗ್ಬೋದು. ಹಾಗೆ ಅದರ ಒಂದು ನಂಬರ್ ಕೂಡ ಇದೆ, 1300789978. ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡೋದ್ರಿಂದ ನೀವು ಅವ್ರ ಜೊತೆ ಏನೇ ನೀವು ಮಾತಾಡಿದ್ರು ಅದನ್ನೆಲ್ಲ ಅವರೊಂದು ಅನಾನಿಮಸ್ ಆಗಿ ಇಟ್ಟಿರ್ತಾರೆ. 24/7 ಸರ್ವಿಸ್ ಕೊಡ್ತಾರೆ. ಸೊ ಕೇದಾರ್ ಅವ್ರೆ, ಏನ್ ಹೇಳ್ತೀರಾ ಈ ಒಂದು ಮೆನ್ಸ್ ಹೆಲ್ಪ್ ಲೈನ್ ಬಗ್ಗೆ, ಈ ಒಂದು ಮೆನ್ಸ್ಗಳ ಎಮೋಷನ್ ಬಗ್ಗೆ? ಅವ್ರಿಗೂ ಒಂದು ಸ್ಟ್ರೆಸ್, ಆಂಗ್ಸೈಟಿ ಆಗುತ್ತೆ. ಸೊ ಅದ್ರ ಬಗ್ಗೆ ಎಲ್ಲ ನೀವೇನು? Look, I really think it is a great service. You know how men by nature ನಾವು ಏನು ಮಾತಾಡೋದಿಲ್ಲ, ನಮ್ಮ ಪ್ರಾಬ್ಲಮ್ಸ್ ಯಾರು ಮಾತಾಡೋದಿಲ್ಲ. He's not a man if it becomes emotion and all that. So ಹತ್ರ ಏನು ಹೆಣ್ಮಕ್ಳ ತರ ಹೇಳ್ತೀಯಾ ಅಂತ ಹೇಳ್ಬಿಡ್ತಾರೆ. It is not only with our Indian men, it is all with Australian men as well. Everyone, ನೋಡಿ, domestic violence is happening everywhere, right? So when we say domestic violence, it means the man is doing domestic violence against the woman. It's not true. There are so many women who are doing domestic violence on men. Now where do these men go? They don't know. They feel ashamed. They don't know. They keep themselves. They don't want to show their emotions. So if you look at the statistics, men also have a lot of problems. They also have a stress. Ella tumba irutte. Like you've seen suiciding. The husband goes to the court and nothing happens. The custody is there, especially children. And then woman can use the men that call the police for anything. They can. I'm not saying it happens, but it's not. We're not saying like every men's are like that. Every women's are like that. Yes. This is all about men's ಗಳಿಗೂ ಕೂಡ ಅವ್ರಿಗೂ ಕೂಡ ಸ್ಟ್ರೆಸ್ ಆಗುತ್ತೆ. It's prevalent and it is becoming very rampant now. Everywhere. And so
please, if anyone has any problem, you don't want to share it, but you can go to the helpline. ಹೌದು, ಈ ಒಂದು ಮೆನ್ಸ್ ಲೈನ್ ಆಸ್ಟ್ರೇಲಿಯಾಗೆ ನಾನು ಈಗ ಕೊಟ್ಟಿದ್ದೆ, mensline.org.au 130789970 ನೀವು ಕಾಲ್ ಮಾಡಿದ್ರೆ ಈ ನಿಮ್ಗೆ ಒಂದು ಫ್ರೀ ಸರ್ವಿಸ್ ನ ನೀವು ಯಾವಾಗ ಬೇಕಾದ್ರೂ ಯೂಸ್ ಮಾಡಬಹುದು. ಹಾಗೆ ಬಿಯಾಂಡ್ ಬ್ಲೂ ಅಂತಾನೂ ಕೂಡ ಇದೆ ನಮ್ದು. ಅದನ್ನು ನಾವು ಹೇಳ್ದಂಗೆ ಈ ಒಂದು ಆಂಗ್ಸೈಟಿ, ಈ ಒಂದು ಡಿಪ್ರೆಷನ್, ಈ ತರ ಎಲ್ಲ ಯಾರಿಗಾರು ಇರ್ಬೋದು, ಹುಡುಗ ಹುಡುಗಿ ಮಕ್ಕಳುಗಳೇ ಇರ್ಬೋದು, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಯಾರು ಬೇಕಾದ್ರೂ ಇರ್ಬೋದು. ಯಾರಿಗಾದ್ರೂ ನಿಮ್ಗೆ ಆಗ್ತಾ ಇದ್ರೆ ಅಥವಾ ನಿಮ್ಮ ಫ್ಯಾಮಿಲಿ ಅವ್ರಿಗೆ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಆಗ್ತಾ ಇದ್ರೆ ನೀವು ಕೂಡ ಈ ಒಂದು ನಂಬರ್ಗೆ ಕಾಲ್ ಮಾಡೋದ್ರಿಂದ ಇದನ್ನು ಅಷ್ಟೇ 13002246636 beyondblue.org.au ಅಂತ ಈ ಒಂದು ನಂಬರ್ಗೂ ಕೂಡ ಕಾಲ್ ಮಾಡಿ. ಇದನ್ನು ಕೂಡ ನನಗೆ ಒಂದು ಫ್ರೀ ಸರ್ವಿಸು. ಹಾಗೆ ಎಲ್ಲ ನಿಮ್ಮ ಮಾತುನೆಲ್ಲ ಅವರೊಂದು ಅನಾನಿಮಸ್ ಆಗಿ ಇಟ್ಟಿರ್ತಾರೆ. ಹಾಗೆ ನಮ್ದು ಲೈಫ್ ಲೈನ್ ಕೂಡ ಇದೆ, ಎಸ್ಪೆಷಲಿ ಅದು ಅಷ್ಟೇ 1311114 lifeline.org.au. ಸೊ ನಿಮ್ಗೆ ಏನಾದ್ರು ಒಂದು ಸೂಸೈಡ್ ಥಾಟ್ಸ್ಗಳು ಬರ್ಬೋದು ಲೈಫಲ್ಲಿ, ಅಥವಾ ನಿಮ್ಮ ಲೈಫ್ ಇನ್ ಡೇಂಜರ್ ಇರ್ಬೋದು, ಆ ಥರ ಇದ್ದಾಗಲೂ ಕೂಡ ನೀವು ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಇದರ ಒಂದು ಫ್ರೀ ಸರ್ವಿಸಸ್ನು ಕೂಡ ನೀವು ತಗೊಳ್ಳಿ. ಹಾಗೆ ಕಿಡ್ಸ್ ಹೆಲ್ಪ್ ಲೈನ್, ಈಗ ಅಪ್ಪ ಅಮ್ಮ ಎಲ್ಲ ಈ ತರ ನಡೀತಾ ಇದ್ರೆ ಮಕ್ಕಳಿಗಳೇ ಎಫೆಕ್ಟ್ ಆಗೋದು. ಸೊ ಆವಾಗ ಮಕ್ಕಳುಗಳು ಕೂಡ ನಮ್ಮ ತರನೇ ಅವ್ರಿಗೂ ಪಾಪ ಸ್ಟ್ರೆಸ್ ಆಗುತ್ತೆ, ಅವ್ರಿಗೂ ಆಂಗ್ಸೈಟಿ, ಅವ್ರಿಗೂ ಡಿಪ್ರೆಷನ್, ಅವ್ರು ಯಾರ ಹತ್ರ ಹೇಳ್ಕೋಬೇಕು ಅಂತಾನು ಮಕ್ಕಳುಗಳಿಗೂ ಕೂಡ ಗೊತ್ತಾಗಲ್ಲ. ಸೊ ಈ ಒಂದು ಹೆಲ್ಪ್ ಲೈನ್ ಕೂಡ ಕಿಡ್ಸ್, ಇದೊಂದು ಪೀಪಲ್ ಅಬೌಟ್ 5 to 25 years ಏಜ್ ಕಿಡ್ಸ್ ಹೆಲ್ಪ್ ಲೈನ್ ಅಂತ ಇದೆ. ಅದನ್ನು ಕೂಡ ನೀವು 1800551800. ಸೊ ಇದು kidshelpline.com.au ಈ ಒಂದು ವೆಬ್ಸೈಟ್ಗೂ ಕೂಡ ನೀವು ಹೋಗ್ಬೋದು. ಈಗ ತಾನೇ ನಾನು ಲೈಫ್ ಲೈನ್ ನಂಬರ್ ಕೊಟ್ಟೆ. ಹಾಗೆ ಸೂಸೈಡ್ ಕಾಲ್ ಬ್ಯಾಕ್ ಸರ್ವಿಸ್ ಅಂತ ಇದೆ, ಅದನ್ನು ಕೂಡ ಯಾರಾದ್ರೂ ಥಿಂಕ್ ಮಾಡ್ತಾ ಇದ್ರೆ ನಾನು ಸೂಸೈಡ್ ಮಾಡ್ಕೋಬೇಕು ಅನ್ನೋ ತರ ಎಲ್ಲ ನಿಮ್ಗೆ ಏನಾದ್ರು ಮನ್ಸಿಗೆ ಬಂದ್ರೆ, ನೀವು ಆ ಮನ್ಸಿಂದ ನೀವು ಆಚೆ ಬರ್ಬೇಕು ಅಂತ ನಿಮ್ಗೆ ಅನ್ಸುತ್ತೆ, ಆ ಮೊಮೆಂಟ್ಗೆ ಅನ್ಸುತ್ತೆ ನಿಮ್ಗೆ ಅಷ್ಟು ಕಷ್ಟ ಬಂದಾಗ ನನ್ಗೇನು ಬೇಡ, ಲೈಫ್ ಎಂಡ್ ಮಾಡ್ಕೊಬೇಡೋಣ ಅಂತ. ಸೊ ಆ ಥರ ಎಲ್ಲ ನಿಮ್ಗೊಂದು ಥಾಟ್ಸ್ ಬಂದಾಗೂ ಕೂಡ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿದ್ರೆ ಇವರು ಅಷ್ಟೇ 13006599467. ಸೊ ಇಟ್ಸ್ ಕಾಲ್ಡ್ ಸೂಸೈಡ್ ಕಾಲ್ ಬ್ಯಾಕ್ ಸರ್ವಿಸ್.org.au ಅಂತ. ಸೊ ಈ ಒಂದು ನಂಬರ್ಗೂ ಕೂಡ ನೀವು ಮಾಡ್ಬೋದು. ನಾನು ಎಲ್ಲ ಇವಾಗ ಏನೇನು ಹೇಳಿದೆ ಇದೆಲ್ಲ ಒಂದು 24/7 ಮೆಂಟಲ್ ಹೆಲ್ತ್ ಸರ್ವಿಸಸ್ ಕೂಡ. ಸೊ ದಯವಿಟ್ಟು ಇದನ್ನ ಯೂಸ್ ಮಾಡ್ಕೊಳ್ಳಿ ಈ ಸರ್ವಿಸಸ್ನ. ಸೊ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ಫಾರ್ಮೇಶನ್ ಸಿಗುತ್ತೆ. ಸೊ ಇದೆಲ್ಲ ಅವ್ರು ನಿಮ್ಗೆ ಏನೇ ಮಾತಾಡಿದ್ರು ಅದನ್ನೆಲ್ಲ ಒಂದು ಅನಾನಿಮಸ್ ಆಗಿ ಇಟ್ಟಿರ್ತಾರೆ. ಹೌದು ಹೌದು. Even that people who want to have helpline, they can go and search on this one. And also ಏನಾದ್ರು ಎಮರ್ಜೆನ್ಸಿ ಇದ್ರೆ 000 ಹಾಗೆ ದಯವಿಟ್ಟು ನೀವು ಕಾಲ್ ಮಾಡಿ. ಸೊ ಹಾಗೆ ಬಹಳಷ್ಟು ಇವೆಂಟ್ಸ್ ಗಳು ಬರ್ತಾ ಇದೆ ನಮ್ಮ ಎಸ್ಪೆಷಲಿ ಸಿಡ್ನಿಲಿ ಎಲ್ಲ. ಸೊ ನೀವು ನಮ್ಮ ಒಂದು ಅಪ್ಪು ರೇಡಿಯೋನೆಲ್ಲ ನೀವು ಫಾಲೋ ಮಾಡೋದ್ರಿಂದ ಅಥವಾ ನಮ್ಮ ಒಂದು ಫೇಸ್ಬುಕ್ ಪೇಜು ಎಲ್ಲ ನೀವು ಫಾಲೋ ಮಾಡೋದ್ರಿಂದ ನಿಮ್ಗೆ ಏನೇನು ಇವೆಂಟ್ಸ್ ಬರ್ತಾ ಇದೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಗುತ್ತೆ. ಹಲವಾರು ಬರ್ತಾ ಇದೆ ಇವೆಂಟ್ಸ್. ಸೊ ದಯವಿಟ್ಟು ನೀವು ನಮ್ಮ ಒಂದು ಫೇಸ್ಬುಕ್ ಪೇಜು ನೆಲ್ಲ ನೀವು ಒಂದು ಫಾಲೋ ಮಾಡೋದ್ರಿಂದ ನಿಮ್ಗೆ ಅವೆಲ್ಲ ಅಪ್ಡೇಟ್ಸ್ ಕೂಡ ಆಗ್ತಾ ಇರ್ತೀವಿ. ಎಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು, ಯಾವ ವೆಬ್ಸೈಟ್, ಯಾಕಂದ್ರೆ ಎಲ್ಲರಿಗೂ ಎಲ್ಲಾ ರೀತಿಯ ಒಂದು ಆಸಕ್ತಿ ಇರುತ್ತೆ. ಕೆಲವೊಂದು ಕಮ್ಯುನಿಟಿ ಸರ್ವಿಸಸ್ ತರ ಇರುತ್ತೆ, ಕಮ್ಯುನಿಟಿ ಇವೆಂಟ್ಸ್ ಫ್ಯಾಮಿಲಿಗಿರುತ್ತೆ, ಯಾವ್ದಾರು ಇರ್ಬೋದು, ಮ್ಯೂಸಿಕಲ್ ನೈಟ್ ಇರುತ್ತೆ, ಎಲ್ಲಾ ತರ ಆರ್ಟ್ಸ್ ಕ್ರಾಫ್ಟ್, ಯು ಜಸ್ಟ್ ನೇಮ್ ಇಟ್, ಎಲ್ಲಾ ತರ ಒಂದು ಇವೆಂಟ್ಸ್ ಗಳು ನಮ್ಮ ಲೋಕಲ್ ಅಲ್ಲಿ ನಡೀತಾ ಇರುತ್ತೆ. ಸೊ ನಮ್ಮ ಒಂದು ರೇಡಿಯೋ ಪ್ರೋಗ್ರಾಮ್ ನಾವು ಇದನ್ನೆಲ್ಲ ನಾವು ಅನೌನ್ಸ್ ಮಾಡ್ತೀವಿ. ಈ ಒಂದು ಫ್ರೀ ಸರ್ವಿಸಸ್ ನ ನೀವು ಉಪಯೋಗ ಮಾಡ್ಕೊಳ್ಳಿ. ಸೊ ಎವ್ರಿ ಏನೇನ್ ಅಪ್ಕಮಿಂಗ್ ಇವೆಂಟ್ಸ್ ಇದೆ ಅದನ್ನೆಲ್ಲ ನೀವು ನಮ್ಮ ಒಂದು ಪೇಜ್ ನೆಲ್ಲ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದ್ರಿಂದ ನಿಮ್ಗೆ ಈ ತರ ಒಂದು ಇನ್ಫಾರ್ಮೇಶನ್ ಕೂಡ ಸಿಗುತ್ತೆ. ಸೊ ಮೇಕ್ ಯೂಸ್ ಆಫ್ ಇಟ್. ಹಾಗೆ ನಾನು ಇನ್ನೊಂದು ಹೇಳಕ್ ಇಷ್ಟಪಡ್ತೀನಿ, ರೀಸೆಂಟ್ ಆಗಿ ನಾನ್ ಹೇಗೆ ನಮ್ಮ ಒಂದು ಕನ್ನಡ ರೇಡಿಯೋ ನಡೆಸ್ತೀವಿ, ಇಲ್ಲೂ ಅಷ್ಟೇ ಸಿಡ್ನಿ ಕನ್ನಡ ವಾಣಿ ಅಂತ ಒಂದು ಕನ್ನಡ ರೇಡಿಯೋ ಕೂಡ ಇದೆ. ಅವ್ರು ನನ್ನ ಲಾಸ್ಟ್ ವೀಕ್ ಕರೆದು ಇಂಟರ್ವ್ಯೂ ಮಾಡಿದ್ರು. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರು, ಜ್ಯೋತ್ಸ್ನಾ ನೀನೆಲ್ಲಾನು ಇಂಟರ್ವ್ಯೂ ಮಾಡ್ತೀಯಾ, ನಿನ್ನ ಇಂಟರ್ವ್ಯೂನ ನಾವ್ ಯಾವಾಗ ಮಾಡೋದು, ನಿನ್ ಬಗ್ಗೆ ಯಾವಾಗ ತಿಳ್ಕೊಳ್ಳೋದು ಅಂತ ಕೇಳ್ತಾ ಇದ್ರು. ಸೊ ನನ್ನ ಹಾಟ್ಸ್ಪಾಟ್ ಅಲ್ಲಿ ಕೂರಿಸಿದ್ರು ಅವರ ಒಂದು ರೇಡಿಯೋದಲ್ಲಿ. ಐ ವಾಸ್ ಆನ್ ದಿ ಅದರ್ ಸೈಡ್ ಆಫ್ ದ ಬೈಕ್. ಸೊ ಇಟ್ ವಾಸ್ reversal of roles. yes. ಸೊ ಇಟ್ ವಾಸ್ ಎ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಸೊ ನನ್ನ ಒಂದು ಅಪ್ಪು ರೇಡಿಯೋ ಮೂಲಕ ನಾನು ಅವರಿಗೆ ಒಂದು
ಅಕ್ನಾಲೇಜ್ ಮಾಡ್ಕೊಳ್ತೀನಿ, ಧನ್ಯವಾದನ ಹೇಳಕ್ ಇಷ್ಟಪಡ್ತೀನಿ. ಸೊ ನೀವು ನನ್ನ ಕರ್ಸ್ಕೊಂಡು ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ನಿಮ್ಮ ಒಂದು 2RRR ಸಿಡ್ನಿ ಕನ್ನಡ ವಾಣಿ ಪ್ರತಿ ಭಾನುವಾರ ನಡೆಯುತ್ತೆ 1 ಗಂಟೆಗೆ ಸಿಡ್ನಿ ಟೈಮ್. ಸೊ ತುಂಬಾ ಧನ್ಯವಾದಗಳು. ನೀವು ನನ್ಗೇನು ನಿಮ್ಮ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಅವಕಾಶ ಕೊಟ್ಟು ನೀವು ನನ್ನ ಒಂದು ಇಂಟರ್ವ್ಯೂ ಮಾಡಿರೋದು, ಇಟ್ ವಾಸ್ ಎ ಫ್ಯಾಂಟಾಸ್ಟಿಕ್ ಎಕ್ಸ್ಪೀರಿಯನ್ಸ್ ಆಸ್ ವೆಲ್. ಸೊ ನಮ್ಮ ಕನ್ನಡ ಪ್ರೋಗ್ರಾಮ್ ಹೀಗೆ ಎಲ್ಲ ಕಡೆ ನಡ್ಕೊಂಡ್ ಬರ್ತಾ ಇರ್ಲಿ. ಹೇಗೆ ನಮ್ಮ ಸನಾತನ ಧರ್ಮ ನಾವು ಬೆಳೆಸ್ತಾ ಇದೀವಿ, ಹೇಗೆ ಬೇರೆಯವರು ಅವ್ರ ಭಾಷೆಗಳನ್ನು ಬೆಳೆಸ್ಕೊಂಡು ಹೋಗ್ತಾ ಇದಾರೆ, ಹಾಗೆ ನಮ್ಮ ಒಂದು ಕನ್ನಡನೂ ಕೂಡ ಸೊ ನೀವು ಉಳಿಸಿ ಬೆಳೆಸ್ಕೊಂಡು ಹೋಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅಲ್ವೇ ಖದ್ದಾರ್ ಅವರೇ? ಸೊ ನಾವು ಬಿಕಾಸ್ ವಿ ನೆವರ್ ಡೋಂಟ್ ಫರ್ಗೆಟ್ ಯುವರ್ ರೂಟ್ಸ್. No. That's very important. ಈಗ ಯೋಚನೆ ಸೆಕೆಂಡ್ ವಿನ್ನರ್ ಮಾಡೋಣ. ಹೇಳಿ. ಫಾರ್ ಸುಹಾನಾ ಸಫರ್. ಖಂಡಿತ. ಸೊ ಈಗ ತಾನೇ ನಾವು ಫಸ್ಟ್ ಒಂದು ಟಿಕೆಟ್ಗೆ ವಿನ್ನರ್ಗೆ ನಾವು ಆಕ್ಚುಲಿ ಈಗ ತಾನೇ ಅನೌನ್ಸ್ ಮಾಡ್ದೋ ಯಾರದು ಮ್ಯಾಂಡ್ಲಿನ್ ಪ್ಲೇಯರ್ ಒಬ್ರು ನಾವು ಕರೆಸ್ತಾ ಇದೀವಿ, ದಾದಾ ಫಾಲ್ಕೆ ವಿನ್ನರ್ ಅಂತ ಹೇಳ್ದು. ಸೊ ಹಾಗೆ ನಾನು ಇನ್ನೊಂದು ಅನೌನ್ಸ್ಮೆಂಟ್ ಮಾಡ್ದೋ. ಸೊ ಯಾರು ಅಲ್ಲಿ ಪ್ರೋಗ್ರಾಮ್ ಬರ್ತಾರೆ ಅಲ್ಲಿ ಒಂದು ಲಕ್ಕಿ ರಾಫೆಲ್ ಡ್ರಾ ಇರುತ್ತೆ ಅಂತ. ಸೊ ಯಾರು ಆ ಸ್ಪಾನ್ಸರ್ ಈ ಒಂದು ಲಕ್ಕಿ ಡ್ರಾನ ಕೊಡ್ತಾ ಇದ್ದಾರೆ ಅಂತ. ಸೊ ದಯವಿಟ್ಟು ನೀವು ಯಾರು ಈ ಒಂದು ಸ್ಪಾನ್ಸರ್ಶಿಪ್ ನ ಕೊಡ್ತಾ ಇರೋದು ಈ ಬಾಲಿ ಟ್ರಿಪ್ಗೋಸ್ಕರ, ಸೊ ನೀವು ಅಲ್ಲೇ ಬಂದು ನೀವು ಯಾರು ಈ ಟಿಕೆಟ್ ನ ಪರ್ಚೇಸ್ ಮಾಡ್ತೀರಾ ಅವರುಗಳಿಗೆ ಈ ಒಂದು ರಾಫೆಲ್ ಟಿಕೆಟ್ ಅಲ್ಲಿ ಭಾಗವಹಿಸಕ್ಕೆ ಅವಕಾಶ ಇರುತ್ತೆ. ಯಾರು ಈ ಒಂದು ಸ್ಪಾನ್ಸರು ಅನ್ನೋದನ್ನ ನೀವು ನಮ್ಗೆ ಹೇಳ್ಬೇಕು. ಸೊ ಯಾರು ನನ್ಗೆ ರೆಸ್ಪಾಂಡ್ ಮಾಡ್ತೀರಾ ಒಬ್ಬರಿಗೆ, ಸೊ ಅವರಿಗೆ ಒಂದು ಟಿಕೆಟ್ ನಾವು ಕೊಡ್ತೀವಿ. Give the third question. ನೀವೇ ಹೇಳ್ಬಿಡಿ. ಮೂರನೇ ಕ್ವೆಶ್ಚನ್, ವೆನ್ಯೂ ಅಂತ ಹೇಳಿ, ವೇರ್ ಇಸ್ ದಿಸ್ ಬೀಯಿಂಗ್ ಹೆಲ್ಡ್? Yes. We want the full address. Yes. And the suburb. Yes. ಆಮೇಲೆ the fourth, I repeat again, venue and the suburb. We want the full address and the suburb of where Suhana Safar season 2 is being held. ಹೌದು. And fourth ಕ್ವೆಶ್ಚನ್ ನಾವು ಹೇಳ್ತಾ ಇದ್ದೋ ಎಷ್ಟೊಂದು ಲೋಕಲ್ ಆರ್ಟಿಸ್ಟ್ ಗಳ ಬಗ್ಗೆ ನಾವು ಮೆನ್ಷನ್ ಮಾಡ್ತಾ ಇದ್ದೋ ಆಕ್ಚುಲಿ. ಸೊ ನೀವ್ ಯಾವ್ದಾದ್ರು ಇವ್ರು ಲಿಸ್ಟ್ ಮಾಡಿರೋ ನೇಮ್ ಅಲ್ಲಿ ನೀವು ಒಬ್ರದಾದ್ರು ನೀವು ನಮ್ಗೆ ಯಾರದು ಯಂಗೆಸ್ಟ್, ದ ಮೋಸ್ಟ್ ಯಂಗೆಸ್ಟ್ ಯಾರು ಅಲ್ಲಿ ಒಂದು ಸಿಂಗರ್ ಅಂತ ಹೇಳಿದ್ರೆ ಅವ್ರಿಗೆ ಕೂಡ ನಾವು ಒಂದು ಫ್ರೀ ಟಿಕೆಟ್, ಕಾಂಪ್ಲಿಮೆಂಟರಿ ಟಿಕೆಟ್ ನಾವು ಕೊಡ್ತೀವಿ. ಎಸ್. ಸೊ ಡೋಂಟ್ ಮಿಸ್. ಆಮೇಲೆ ಇದು ಯಾವತ್ ನಡೀತಾ ಇದೆ ಅಂತಾನು ಹೇಳ್ಬೇಕು. ಇನ್ನೊಂದು ಟಿಕೆಟ್. ಸೊ ದೇರ್ ವಿಲ್ ಬಿ 5 tickets for the 5 different categories. ಸೊ 5 different categories. ಸೊ ನಮ್ಮ ಮೊದಲನೇ ಕ್ವಶನ್ ನಾವು ಈಗ ತಾನೇ ಹೇಳಿದ್ದು, ಯಾರದು ಗೆಸ್ಟ್ ನಾವು ಕರೆಸಿರೋದು ಅವರು ಒಂದು ದಾದಾ ಸಾಹೇಬ್ ಫಾಲ್ಕೆ ಅವಾರ್ಡ್ ವಿನ್ನರು ಹಾಗೆ ಮ್ಯಾಂಡ್ಲಿನ್ ಪ್ಲೇಯರು, ಅವರ ಹೆಸರೇನು ಅಂತ ಹೇಳ್ಬೇಕು. ಆ ಒಂದು ಅವ್ರಿಗೆ ಒಂದು ವಿನ್ನರ್ ಕೊಡ್ತೀವಿ. ಹಾಗೆ ನಮ್ಮ ಒಂದು ಎರಡನೇದು ಈ ಒಂದು ಅಲ್ಲಿ ಒಂದು ಲಕ್ಕಿ ರಾಫೆಲ್ ಡ್ರಾ ಇದೆ. ಸೊ ಯಾರು ಅದರ ಒಂದು ಸ್ಪಾನ್ಸರ್ ಅಂತ ನಾವು ಕೇಳ್ದೋ ಅದನ್ನ ನೀವು ಹೇಳ್ಬೇಕು. ಆಮೇಲೆ ಇನ್ನೊಂದು ಮೂರನೇ ಕ್ವಶನ್, ಎಲ್ಲಿ ನಡೀತಾ ಇದೆ, ಯಾವ ಒಂದು ವೆನ್ಯೂ ನಡೀತಿದೆ ಅಂತ ಹೇಳ್ಬೇಕು. ಹಾಗೆ ಇನ್ನೊಂದು ಕ್ವಶನ್, ಯಾರು ಮೋಸ್ಟ್ ಯಂಗೆಸ್ಟ್ ಸಿಂಗರ್ ಅವರ ಒಂದು ಸುಹಾನಾ ಸಫರ್ ಅಲ್ಲಿ ಹಾಡ್ತಾ ಇರೋದು ಯಾರು ಮ್ಯೂಸಿಷಿಯನ್, ಲೋಕಲ್ ಆರ್ಟಿಸ್ಟ್ ಅಂತ ಹೇಳ್ಬೇಕು. ಇನ್ನೊಂದು ಯಾವತ್ ನಡೀತಾ ಇದೆ, ಎಷ್ಟೊತ್ತಿಗೆ ನಡೀತಾ ಇದೆ ಅಂತ ಹೇಳ್ಬೇಕು. ಸೊ ಈಗ ಒಂದು 5 ಕ್ವಶನ್ ಕೇಳಿದೀವಿ. ಸೊ ನೀವ್ ಈ ಒಂದು ಕ್ವಶನ್ಗೆ ಯಾರು ಆನ್ಸರ್ ಮಾಡ್ತಾರೆ ಅವ್ರಿಗೆ ಒಂದೊಂದು ಟಿಕೆಟ್ಸ್ ನ ಫಸ್ಟ್ ಇನ್ ಬೆಸ್ಟ್ ಅಲ್ಲ. ಎಸ್ ಫಸ್ಟ್ ಇನ್ ಬೆಸ್ಟ್ ತರ ಅವ್ರಿಗೆ ಖಂಡಿತ. You may have 10 people answering the same question. Yes, first come first served. So ಅವ್ರಿಗೆ ನಾವು ಈ ಒಂದು ಟಿಕೆಟ್ ನ ಕೊಡ್ತಾ ಇದೀವಿ. ಸೊ ಒನ್ಸ್ ಅಗೇನ್ ಕೇದಾರ್ ಅವರು ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದು ಅವರ ಒಂದು ಸುಹಾನಾ ಸಫರ್ ಸೀಸನ್ 2 ಬಗ್ಗೆ ಮಾತಾಡಿದ್ದಾರೆ. ಇದೊಂದು ಬಾಲಿವುಡ್ ಸಿಂಗಿಂಗ್ ಕನ್ಸರ್ಟ್. ನಾನು ಹೇಳ್ತಾ ಇದ್ದೀನಿ, ಇದು ಒಂದು 27ನೇ ತಾರೀಕು ಆಗಸ್ಟ್ ಈ ತಿಂಗಳು ಥರ್ಸ್ಡೇ ಗುರುವಾರ 7 ಗಂಟೆಗೆ ನಡೀತಾ ಇದೆ. ನಾರ್ತ್ ರೈಡ್ ಸ್ಕೂಲ್ ಆಫ್ ಆರ್ಟ್ಸ್ ಕಮ್ಯುನಿಟಿ ಸೆಂಟರ್ 201 ಕಾಕ್ಸ್ ರೋಡ್, ನಾರ್ತ್ ರೈಡ್. ಸೊ ಈ ಒಂದು ಕಾರ್ಯಕ್ರಮನ ನೀವು ತಪ್ಪದೆ ನೀವು ಈ ಒಂದು ಟಿಕೆಟ್ ನ ಆರ್ಗನೈಸ್ ORGNYSE ಅನ್ನೋ ಒಂದು ವೆಬ್ಸೈಟ್, ಅವರ ಒಂದು organize.com ವೆಬ್ಸೈಟ್ ಹೋಗ್ಬಿಟ್ಟು ನೀವು ಈ ಒಂದು ಸುಹಾನಾ ಸಫಾರ್ ಅಂತ ಸರ್ಚ್ ಮಾಡೋದ್ರಿಂದ ಅಲ್ಲಿ ನೀವು ಟಿಕೆಟ್ಸ್ ನ ಕೂಡ ನೀವು ಪರ್ಚೇಸ್ ಮಾಡಬಹುದು. ಈ ಫ್ಲೈಯರ್ಸ್ ನೆಲ್ಲ ನಾವು ನಮ್ಮ ಒಂದು ರೇಡಿಯೋ ಪೇಜ್ ಅಲ್ಲಿ ಎಲ್ಲ ಒಂದು ನಾವು ಚಾನೆಲ್ಸ್ ಗಳಲ್ಲಿ ಎಲ್ಲ ಕಡೆ ಒಂದು ವಾಟ್ಸ್ಆಪ್ ಎಲ್ಲ ಗ್ರೂಪ್ ಅಲ್ಲಿ ಶೇರ್ ಮಾಡ್ತಾ ಇದೀವಿ. ಸೊ ಅವರ ಒಂದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಕೇದಾರ್ ಅವರು ಈಗ ತಾನೇ ಎಲ್ಲ ಕೊಟ್ರು. ಸೊ ಹಾಗೆ ಅಲ್ಲಿ ಪ್ರೋಗ್ರಾಮ್ ಅಲ್ಲಿ ಡಿನ್ನರ್ ಅರೇಂಜ್ಮೆಂಟ್, ಫುಡ್
ಫುಡ್ ಅರೇಂಜ್ಮೆಂಟ್ಸ್ ಎಲ್ಲ ಇದೆ. Catering ಇದೆ. ಅದೇ ಕೇಟರಿಂಗ್ Very ಇದೆ, reasonable price. ವೆರಿ ರೀಸನಬಲ್ ಪ್ರೈಸಸ್ ಅಲ್ಲಿ ಕೇಟರಿಂಗ್ ಕೂಡ ಇದೆ. ಸೊ ಯು ಕಮ್ ವಿತ್ ಯೋರ್ ಫ್ಯಾಮಿಲಿ, ಇಟ್ಸ್ ಎ ಫ್ಯಾಮಿಲಿ ಇವೆಂಟ್. ಸೊ ಕಮ್ ವಿತ್ ಯೋರ್ ಫ್ಯಾಮಿಲಿ ಅಂಡ್ ಆಲ್ಸೋ ಅಲ್ಲೆಲ್ಲ ಆಂಪಲ್ ಪಾರ್ಕಿಂಗ್ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ಅಲ್ಲಿ There is some paid parking as well. The ಹೌದು. street parking is there, and Okay. then some paid parking. ಸೊ ಎಲ್ಲಾ ತರ ಒಂದು ಪಾರ್ಕಿಂಗ್ there is opportunities for parking. ಫಾರ್ ಪಾರ್ಕಿಂಗ್ ಎಲ್ಲ ಇದೆ. ಹಾಗೆ ಯಾರು ಬರ್ತಾರೆ ಅವರೊಂದು ಲಕ್ಕಿ ಡ್ರಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡೋ ಒಂದು ಅವಕಾಶನ ಇದೆ. ಯಾರು ವಿನ್ ಆಗ್ತಾರೆ ಅವ್ರಿಗೆ ಬಾಲಿಯಲ್ಲಿ 3 ನೈಟ್ ಮತ್ತೆ 4 ಡೇಸ್ ಒಂದು ಫ್ರೀ ಸ್ಟೇ ಇನ್ 4 ಸ್ಟಾರ್ ಅಕಾಮಡೇಷನ್ ಕೂಡ ಇರುತ್ತೆ, ಇನ್ಕ್ಲೂಡಿಂಗ್ ಫ್ರೀ ಬ್ರೇಕ್ಫಾಸ್ಟ್ ಡೈಲಿ. ಹಾಗೆ ಫ್ರೀ ಏರ್ಪೋರ್ಟ್ ಪಿಕಪ್ ಮತ್ತೆ ಡ್ರಾಪ್ ಆಫ್ ಫೆಸಿಲಿಟಿನೂ ಕೂಡ ಇವರು ಕೊಡ್ತಾ ಇದ್ದಾರೆ. ಸೊ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಈ ಒಂದು ಸುಹಾನಾ ಸಫರ್. ತುಂಬಾ ಖುಷಿ ಆಗುತ್ತೆ. ನೀವು ಇದೇ ತರ ಮತ್ತಷ್ಟು ಲೋಕಲ್ ಟ್ಯಾಲೆಂಟ್ಸ್ ಗಳಿಗೆ ಅವಕಾಶ ಕೊಡ್ತಾ ಇರ್ತೀರಾ ಕೇದಾರ್ ಅವರೇ. ಸೊ ನೀವು ಹೀಗೆ ನಿಮ್ಮ ಒಂದು ಪ್ರೋಗ್ರಾಮ್ಸ್, ನಿಮ್ಮ ಇವೆಂಟ್ಸ್ ಹೀಗೆ ಬೆಳೀತಾ ಹೋಗ್ಲಿ ಅಂತ ನಾನು ಕೇಳ್ಕೊಳ್ತೀನಿ. ಸೊ ಕೇದಾರ್ ಅವರು ನಮ್ಮ ಪ್ರೋಗ್ರಾಮ್ಗೆ ಬಂದು ಬಹಳಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಸೊ ನೀವು ಹೀಗೆ ಬರ್ತಾ ಇರಿ, ನಿಮ್ಮ ಪ್ರೋಗ್ರಾಮ್ ಹೀಗೆ ಸಕ್ಸಸ್ಫುಲ್ ಆಗ್ತಾ ಇರ್ಲಿ ಅಂತ ನಾನು ಕೇಳ್ಕೊತೀನಿ. ನಮಸ್ತೆ ಕೇದಾರ್ ಅವರೇ. Jyotsna, thank you so much. You, as usual, you've given us the opportunity. I'm very, very thankful. ಇಟ್ಸ್ ಅನ್ ಆನರ್ ಅಂಡ್ ಪ್ಲೆಜರ್. ಸೊ ಬನ್ನಿ ಕನ್ನಡ ಹಾಡುಗಳನ್ನ ಕೇಳೋಣ. ಸೊ ನಿಮ್ಗೆ ನಮ್ಮ ಒಂದು ಸಂದರ್ಶನ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಸೊ ಗೆಟ್ ಬ್ಯಾಕ್ ಟು ಮೀ ವಿತ್ ಆಲ್ ದ ಆನ್ಸರ್ಸ್. ನಾ ಮತ್ತೆ ಎಲ್ಲ ರಿಪೀಟ್ ಮಾಡಿದ್ದು. ಸೊ ಸ್ಟೇ ಟ್ಯೂನ್, ನೆಕ್ಸ್ಟ್ ವೀಕ್ ಮತ್ತೊಂದು ಗೆಸ್ಟ್ ಜೊತೆ ನಾವು ಬರ್ತೀವಿ. ಸೊ ಟಿಲ್ ದೆನ್ ಟೇಕ್ ಕೇರ್. ಸೊ